ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡ್ಯಾಡಿ ಯು ಡಾಟರ್ ಮೀ ಅನ್ನೋ ಒಂದು ಕೊರಿಯನ್ ಕಾಮಿಡಿ ಮೂವಿನ ನೋಡೋಣ. ಕಾಮಿಡಿ ಮೂವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸ್ಟೋರಿ ಲೈನ್ ಇರೋ ಮೂವಿ ಮತ್ತೆ ಡಿಫ್ರೆಂಟ್ ಆದ ಒಂದು ಫೀಲ್ ಗುಡ್ ಮೂವಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಮೂವಿಗೆ ಒನ್ ಲೈನರ್ ಎಲ್ಲ ಬೇಡ, ಯಾಕಂದ್ರೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ಮೇಲೆ ಮೂವಿ ನೋಡಿದ್ರೇನೆ ನಿಮ್ಗೊಂದು ಥ್ರಿಲ್ ಬರೋದು. ಸೊ ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಕ್ಯೂಟ್ ಆಗಿರೋ ಒಂದು ಚಿಕ್ಕ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಅವ್ರ ಅಪ್ಪ ಹೆಗಲ್ ಮೇಲೆ ಕುತ್ಕೊಂಡು, ಅಪ್ಪ ನಾನ್ ದೊಡ್ಡೋಳಾದ್ಮೇಲೆ ನಿನ್ನೆ ಮದ್ವೆ ಮಾಡ್ಕೊಂತೀನಿ ಅಂದಾಗ ಅವ್ರ ಅಪ್ಪಂಗೆ ನಗದ್ಬಿಟ್ಟು ಹೇಳ್ತಾರೆ, ಪ್ರಾಮಿಸ್ ಮಗಳೇ, ಆಮೇಲೆ ದೊಡ್ಡೋಳಾದ್ಮೇಲೆ ನಿನ್ಗೆಂತ ಬಾಯ್ ಫ್ರೆಂಡ್ ಬರ್ತಾನೆ, ಅವನನ್ನ ಇಷ್ಟ ಪಡ್ತೀಯ, ಆಮೇಲೆ ಅಪ್ಪನ ಮರ್ತೋಗ್ತಿಯಲ್ಲ ಅಂದಾಗ ಆ ಚಿಕ್ಕ ಹುಡುಗಿನ ಹಂಗೆ ಕ್ಯೂಟ್ ಆಗಿ ಆನ್ಸರ್ ಮಾಡ್ತಾಳೆ, ಇಲ್ಲಪ್ಪ ನನಗ್ ಬೇರೆ ಯಾರು ಇಷ್ಟ ಆಗಲ್ಲ, ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ. ಇವಾಗ ಈ ತರ ಮಾತಾಡ್ತಾ ಇರೋದನ್ನೆಲ್ಲ ಒಬ್ರು ಟಿವಿಯಲ್ಲಿ ನೋಡ್ಕೊಂಡು ಹಂಗೆ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಬೇರೆ ಯಾರು ಅಲ್ಲ, ಆ ಚಿಕ್ಕ ಹುಡುಗಿ ಅವ್ರ ಅಪ್ಪನೇ. ಇವರೇ ಈ ಫಿಲ್ಮ್ ಅಲ್ಲಿ ಹೀರೋ. ವಯಸ್ಸಾಗ್ತಾ ಇದೆ ಅಲ್ವಾ, ಅದಕ್ಕೆ ಸೀನ್ ಎಲ್ಲ ನೋಡ್ತಾ ಇದ್ರೆ ಹಂಗೆ ಫೀಲ್ ಮಾಡಿ ಹತ್ಕೊಂಡು, ನನ್ ಮಗಳು ಎಷ್ಟು ಕ್ಯೂಟ್ ಆಗಿ ಎಷ್ಟು ಸ್ಮಾರ್ಟ್ ಆಗಿದ್ದಾಳೆ ಅಂತ ಫೀಲ್ ಮಾಡಿ ಅಳ್ತಾ ಇರುವಾಗ ಜೋರಾಗಿ ಒಂದ್ ಸೌಂಡ್ ಕೇಳಿಸುತ್ತೆ, ಅಮ್ಮ ಅಂತ. ಹೀರೋ ಕೂಡ ಭಯ ಪಟ್ಟವರು ಏನಾಯ್ತು ಏನು ಅಂತ ಹೇಳ್ಬಿಟ್ಟು ದಡಬುಡ ಅಂತ ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಅಮ್ಮ ಮಗಳಿಬ್ರು ಜಗಳ ಮಾಡ್ತಾ ಇರ್ತಾರೆ. ಈ ಮಗಳೇ ಆ ಚಿಕ್ಕ ಹುಡುಗಿ. ಈ ಹುಡುಗಿ ಹೆಸರು ಇನ್ಶಿ ಅಂತ. ಏನಕ್ಕೆ ಈ ತರ ಜಗಳ ಆಡ್ತಿದ್ದಾರೆ ಅಂತ ನೋಡಿದ್ರೆ ಈ ಹುಡುಗಿ ಇನ್ನರ್ಸ್ ನ ಅವ್ರ ಅಪ್ಪ ಇನ್ನರ್ಸ್ ಜೊತೆ ಹಾಕಿ ಒಗದ್ ಬಿಟ್ಟಿದಾರಂತ ಅವ್ರಮ್ಮ. ಅದಕ್ಕೆ ಕೂಗಾಡ್ತಾ ಇರ್ತಾಳೆ, ಅಮ್ಮ ನಿಂಗೆ ಎಷ್ಟು ಸತಿ ಹೇಳಿದೀನಿ, ಮತ್ತೆ ಮತ್ತೆ ನೀನ್ ಹಿಂಗೆ ಮಾಡ್ತೀಯ ಅಂದಾಗ ಅವ್ರ ಅಮ್ಮ ಕೂಡ ಏನಾಯ್ತೀಗ ಅಂತ ಕೇಳಿದಾಗ ಅವ್ರ ಅಪ್ಪನು ಬರ್ತಾರೆ. ವಿಷಯ ಗೊತ್ತಾಗಿದ ತಕ್ಷಣ ಅವರಪ್ಪ ಸಖತ್ ಟೆನ್ಷನ್ ಆಗ್ಬಿಡ್ತಾರೆ. ಏಕೆ ಏನಾಯ್ತು, ನಾನೇನ್ ಬೇರೆನಾ, ನಾವೆಲ್ಲ ಒಂದೇ ಫ್ಯಾಮಿಲಿ ತಾನೆ, ಬಟ್ಟೆಗಳೆಲ್ಲ ಒಟ್ಟಾಗಿ ಹೋಗಿದ್ರೆ ಏನಾಗ್ಬಿಡುತ್ತೆ ಅಂತ ಕೇಳ್ತಾರೆ. ಆದ್ರೆ ಅವ್ರಪ್ಪ ಮಾತಾಡ್ತಾ ಇರೋದನ್ನ ಇವಳು ಕಿವಿಗೆ ಹಾಕೊಂತ ಇಲ್ಲ, ಹಂಗೆ ಕೇರ್ಲೆಸ್ ಆಗಿ ನಿಂತಿರ್ತಾಳೆ. ಆಗ ಅವ್ರಮ್ಮ ಹೇಳ್ತಾರೆ, ನೋಡಿ ನಿಮ್ ಕಂಪನಿಯಲ್ಲಿ ಯಾವ್ದೋ ಲಿಪ್ ಗ್ಲಾಸ್ ಏನೋ ತಯಾರು ಮಾಡ್ತಿದಾರೆ ಅಂತಲ್ಲ, ಅವಳಗದ್ ಬೇಕಂತೆ, ಒಂದ್ ತಂದ್ಕೊಡಿ ಅಂದಾಗ ಇವ್ರ ಮತ್ತೆ ಟೆನ್ಷನ್ ಆಗ್ತಾರೆ. ಏಕೆ ಅದನ್ನ ಅವಳು ಕೇಳಲ್ವಾ, ಅವಳನ್ನ ಕೇಳು ಅಂದಾಗ ಅದಕ್ಕೆ ಇನ್ಶಿ ಕೂಡ ಟೆನ್ಷನ್ ಆಗ್ಬಿಟ್ಟು ನನ್ಗೆ ಎಲ್ಲಿ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಮುಖ ಕುಡಿಯೋ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವ್ರಪ್ಪಗ್ ಬೇಜಾರಾಗುತ್ತೆ, ಇವಾಗ ಏನ್ ಮಾಡ್ಬಿಟ್ಟೆ ಅಂತದ್ ನಾನು ಏನ್ ಹೇಳ್ಬಿಟ್ಟೆ ಅಂತ ಇವಳಿ ತರ ಟೆನ್ಷನ್ ಆಗಿ ಹೋಗ್ತಿದ್ದಾಳೆ ಅಂತ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಅವಳೊಂದ್ ಕಡೆ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋ ಅವ್ರ ಆಫೀಸ್ಗೆ ರೆಡಿ ಆಗ್ತಾ ಇರ್ತಾರೆ. ಇವ್ರು ನೋಡಿದ್ರೆ ಒಂದ್ ಕಡೆ ಗ್ರೀನ್ ಜ್ಯೂಸ್ ಕುಡಿದ್ರೆ ಅವಳ ಕಡೆ ಮ್ಯಾಂಗೋ ಜ್ಯೂಸ್ ಎಲ್ಲ ಕುಡಿದು ಅವ್ರ ಅಮ್ಮಗೆಲ್ಲ ಬಾಯ್ ಹೇಳ್ಬಿಟ್ಟು ಹೊರಗಡೆ ಬರ್ತಾಳೆ. ಹೀರೋನು ಅದೇ ಟೈಮ್ಗೆ ಹೊರಗಡೆ ಬರೋದು. ಆದ್ರೆ ಇನ್ಶಿ ನೋಡಿದ್ರೆ ಅವಳ ಪಾಡ್ಗೊಂದ್ ಹೆಡ್ಸೆಟ್ ನ ಹಾಕೊಂಡು ಅಲ್ಲಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಹೀರೋನು ಅದೇ ದಾರಿಯಲ್ಲೇ ಹೋಗೋದು. ಆದ್ರೆ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅನ್ನೋ ತರ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ ಮುಖ ತಿರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲೂ ಇನ್ಶಿ ಅಂತೂ ಅವ್ರ ಅಪ್ಪಗ್ ಮರ್ಯಾದೆ ಕೊಡೋ ತರನೇ ಎಲ್ಲ ಅವಳ ಪಾಡ್ಗಳು ಹೊಟ್ಟೋಗ್ತಾಳೆ. ಇವಳಿಗೆ ಸ್ಕೂಲಲ್ಲಿ ಒಂದು ಕ್ಲೋಸ್ ಫ್ರೆಂಡ್ ಇರ್ತಾಳೆ, ಅವಳ ಹೆಸರು ಲಾರಾ ಅಂತ. ಅವಳ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ನಿನ್ನೆ ಒಂದ್ ವಿಡಿಯೋ ಕಳ್ಸಿದ್ದೆ ನೋಡ್ದ, ಅವ್ನ್ ಏನ್ ಸಕ್ಕತ್ತಾಗಿ ಆಡ್ತಾ ಇದ್ದಲ್ಲ, ಸೂಪರ್ ಹ್ಯಾಂಡ್ಸಮ್ ಆಗಿದ್ದಲ್ಲ, ಅವನ ನೋಡಿದ ತಕ್ಷಣ ನಂಗೆ ಕ್ರಶ್ ಆಗೋಯ್ತು ಅಂತ ಹೇಳ್ತಾ ಇದ್ದಾಗ ಲಿನ್ಶಿ ಹೇಳ್ತಾಳೆ, ಏನು ಅವ್ನ್ ಆಡಿದಕ್ಕೆ ಹೆಸರು ಡ್ಯಾನ್ಸಾ, ಒಳ್ಳೆ ಕಾಲೊಡ್ದೋಗಿರೋ ಕೋಳಿ ತರ ಆಗಿರ್ತಾ ಇದ್ದ, ಇದನ್ನೆಲ್ಲ ಡ್ಯಾನ್ಸ್ ಅಂತ ಇದೆಯಾ ಅಂತ ಇಷ್ಟೊತ್ತು ಓವರ್ ಆಕ್ಟಿಂಗ್ ಮಾಡ್ಕೊಂಡ್ ಬಂದ್ಲಲ್ಲ, ದಪ್ಪತ್ತ ಕೆಳಗಡೆ ಬೀಳ್ತಾಳೆ. ಕರೆಕ್ಟ್ ಆಗಿ ಅವಳು ಬಿದ್ದಿ ಟೈಮ್ಗೆ ಒಂದ್ ಹುಡುಗ ಬಂದ್ ನಿಂತಿರ್ತಾನೆ. ಇವಳಂಗೆ ತಲೆ ಎತ್ತಿ ನೋಡ್ತಾಳೆ. ಈ ಹುಡುಗ ಹರಿ ಓಕೆ ಅಂತ ಕೇಳ್ತಾನೆ ಅಷ್ಟೇ. ಇವಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಎದ್ದು ಬಿದ್ದು ಓಡೋಗ್ತಾಳೆ ಅಲ್ಲಿಂದ. ಮೋಸ್ಟ್ಲಿ ಇವ್ನ ಮೇಲೆ ಅವಳಿಗೆ ಏನಾದ್ರು ಕ್ರಶ್ ಏನು ಅಂತ ಗೊತ್ತಿಲ್ಲ. ಈಗ ಹಂಗೆ ಒಬ್ಳೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಳೆ ಗೊನ್ಕೊಂಡು ಹೋಗ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಕೆಳಗಡೆ ಬಿದ್ದು ಮಣ್ಮುಕ್ಕೋ ಟೈಮಲ್ಲಿ ಅವ್ನ್ ಬರ್ಬೇಕಾ, ಚಿ ಅವಮಾನ ಆಗ್ತಿದೆ ಅನ್ಕೊಂಡ್ ಹೋಗೋವಾಗ್ಲೆ ಕರೆಕ್ಟ್ ಟೈಮಲ್ಲಿ ಅವ್ನ್ ಕೂಡ ಒಂದ್ ಸ್ಕೂಟರ್ ನ ತಗೊಂಡು ಹಿಂದ್ಗಡೆ ಬರ್ತಾನೆ. ಅವನೇ ಮಾತಾಡಿಸ್ತಾನೆ, ನಿನ್ ಹೆಸರು ಲಿನ್ಶಿ ತಾನೆ, ನೀನ್ ಸೂಪರ್ ಆಗಿ ಡ್ಯಾನ್ಸ್ ಆಡ್ತೀಯ ಅಂತ ನನ್ ಫ್ರೆಂಡ್ ಕಿಮ್ ಹೇಳ್ದ, ನೆಕ್ಸ್ಟ್ ವೀಕ್ ಆಡಿಷನ್ ಇದೆ ಬರ್ತೀಯ ಅಂತ ಕೇಳಿದಾಗ ಇವಳು ಕೂಡ ಹಂಗೆ ನಾಚಿಕೆ ಪಟ್ಕೊಂಡೆ, ನಾನ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಅವ್ನ್ ಕೂಡ ಸರಿ ಆಯ್ತು ವೇಟ್ ಮಾಡ್ತಾ ಇರ್ತೀನಿ ಬಂದ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇವಳು ಹಂಗೆ ನಾಚಿಕೆ ಪಟ್ಕೊಂಡ್ ನಿಂತಿರ್ತಾಳೆ. ಇದನ್ನ ಅವ್ರಪ್ಪ ನೋಡ್ಬಿಡ್ತಾರೆ, ಏನಮ್ಮ ಒಬ್ಳೆ ರೋಡಲ್ಲಿ ನಾಚಿಕೆ ಪಟ್ಕೊಂಡ್ ನಿಂತಿದ್ಯಾ, ಯಾರವನು ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ ಕೇಳ್ತಾ ಇದ್ರೆ ಇವಳು ಆಸ್ ಯೂಶುವಲ್ ಅವ್ರಪ್ಪಗೆ ಏನು ಆನ್ಸರ್ ಮಾಡಲ್ಲ. ಅವಳ ಪಾಡಗಲ್ಲಿಂದ ನಡ್ಕೊಂಡು ಹೊಟ್ಟೋಗ್ತಾಳೆ. ಅವ್ರಪ್ಪಗ್ ತುಂಬಾನೇ ಟೆನ್ಷನ್ ಆಗುತ್ತೆ. ಇದ್ರೂ ಪರವಾಗಿಲ್ಲ ಚಿಕ್ಕ ಹುಡುಗಿತಾನೆ ಅಂತ ಬಿಟ್ಬಿಡ್ತಾರೆ. ಈಗ ಹಂಗೆ ನೈಟು ಇನ್ಶಿ ಅವ್ರ ತಾತ ಮನೆಗೆ ಹೋಗಿರ್ತಾರೆ. ಅಂದ್ರೆ ಇನ್ಶಿ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರ ಅಪ್ಪ ಮನೆಗೆ ಹೋಗಿರ್ತಾರೆ. ಎಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ಆ ತಾತ ಕೂಡ ಅವ್ರ ಮೈಯಲ್ಲಿರೋ ನೋವು ಬಗ್ಗೆ ಎಲ್ಲ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇನ್ಶಿ ಅವ್ರ ಅಮ್ಮ ಕೂಡ, ಅಪ್ಪ ಆತರ ಎಲ್ಲ ಏನಿಲ್ಲ, ನೀವ್ ಹತ್ರ ಫೀಲ್ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹಂಗೆ ಹೀರೋ ಕಡೆ ತಿರುಗ್ಬಿಟ್ಟು ಹೇಳ್ತಾರೆ, ಇವತ್ತು ನೀವು ಇನ್ಶಿ ಮಾತ್ರ ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ. ಆದ್ರೆ ಇನ್ಶಿ ಮಾತ್ರ ಅವ್ರಮ್ಮ ಮಾತನ್ನ ಕಿವಿಗೆ ಹಾಕೊಳ್ದೆ ಫೋನ್ ನೋಡ್ತಾ ಇರೋದ್ರ ನೋಡ್ಬಿಟ್ಟು ಅವ್ರಮ್ಮ ಕೇಳ್ತಾರೆ, ಏನ್ ಇನ್ಶಿ ಯಾರನ್ನಾದ್ರೂ ಡೇಟ್ ಮಾಡ್ತಾ ಇದೆಯಾ, ಹೆಂಗೆ ಯಾವಾಗ ನೋಡಿದ್ರು ಫೋನ್ ನೋಡ್ತಾ ಇದೆಯಾ ಅಂದಿದ ತಕ್ಷಣ ಹೇಳ್ಬೇಕಂದ್ರೆ ಅವ್ರ ಅಮ್ಮ ಸ್ವಲ್ಪ ನಕ್ಕೊಂಡೆ ಕೇಳ್ತಾರೆ. ಆದ್ರೆ ಡೇಟಿಂಗ್ ಅನ್ನೋ ಮಾತು ಕೇಳಿದ ತಕ್ಷಣ ಹೀರೋಗ್ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಏನೋ ಡೇಟಿಂಗ್, ಫಸ್ಟ್ ನೀನ್ ಫೋನ್ ಕೊಡು, ನೀನೇನ್ ಮಾಡ್ತಾ ಇದೀಯ ನೋಡ್ಬೇಕು, ಫೋನ್ ಕೊಡು ಅಂದಿದ ತಕ್ಷಣ ಇವಳಗ್ ಟೆನ್ಷನ್ ಆಗ್ಬಿಡುತ್ತೆ. ಸ್ವಲ್ಪ ಕೂಡ ಫ್ರೀಡಮೇ ಇಲ್ಲ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ. ಅವಳ ಪಾಡಗ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋನ್ ಹಿಂದ್ಗಡೆನೆ ಕಾರಲ್ಲಿ ಬಂದು ಸ್ಟಾಪ್ ಮಾಡ್ಬಿಟ್ಟು ಕೇಳ್ತಾರೆ, ಇನ್ಶಿ ಏನ್ ಮಾಡ್ತಾ ಇದೀಯ ನೀನು, ನಿನ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀನಿ ಗೊತ್ತಾ, ಆದ್ರೆ ನೀನ್ ಯಾಕೆ ಓದ್ತಾನೆ ಇಲ್ಲ, ಈ ವಯಸ್ಸಲ್ಲಿ ನಿನಗ್ ಡೇಟಿಂಗು, ನಿನ್ಗೆ ಅದೆಲ್ಲ ಬೇಕಾ, ನ್ಯಾಯವಾಗಿ ಓದು ಅಂತ ಹಂಗೆ ಹಿಂಗೆ ಅಂತ ಅಡ್ವೈಸ್ ಆಗ್ತಾ ಇದ್ರೆ, ಆದ್ರೆ ಇನ್ಶಿ ಇವಾಗಿನ ತರ ನಿಮ್ ಪಾಡಗ್ ನೀವ್ ಕಿರ್ಚ್ಕೊಂಡಿರಿ ಅಂತ ಅವಳ ಪಾಡಗಳು ಹೆಡ್ಸೆಟ್ ಹಾಕೊಂಡು ಹಾಡ್ ಕೇಳ್ತಾ ಇದ್ದಾಗ ಈ ಸತಿ ಹೀರೋಗ್ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ನಾನೊಬ್ಬ ಮನುಷ್ಯಲ್ಲಿ ಮಾತಾಡ್ತಾ ಇದ್ದೀನಿ, ಅದನ್ನ ಕಿವಿಗೆ ಹಾಕೊಳ್ದೆ ನಿನ್ ಪಾಡಗ್ ನೀನ್ ಇಷ್ಟು ಕೊಬ್ಬಿಂದ ಹೋಗ್ತಾ ಇದೀಯಾ ಅಂತ ಕೋಪ ಪಟ್ಟವ್ರು ಅವಳ ಹೆಡ್ಸೆಟ್ ನ ಎತ್ತಿ ಕೆಳಗಡೆನೆ ಬಿಸಾಕ್ ಬಿಡ್ತಾರೆ. ಅದು ಒಡೆದೋಗ್ಬಿಡುತ್ತೆ. ಆದ್ರೆ ಅದು ಒಡೆದೋಯ್ತು ಅಂತ ನಮ್ ಹೀರೋ ಏನು ಫೀಲ್ ಆಗ್ತಾ ಇಲ್ಲ. ಮತ್ತೆ ಅವಳನ್ನ ಬಯಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ಗೇನ್ ಗೊತ್ತು ಅಪ್ಪ ನಿನ್ನ ಓದ್ಸಕ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ, ಒಂದ್ಸತಿ ನನ್ ಸ್ಥಾನದಲ್ಲಿ ಇದ್ದು ನೋಡು ನಿನ್ಗೆಲ್ಲ ಗೊತ್ತಾಗುತ್ತೆ ಅಂದಾಗ ಅದೇ ಮಾತ್ನ ಇವಳು ಅಂತಾಳೆ, ನಾನು ಅದನ್ನೇ ಅಪ್ಪ ಹೇಳ್ತಾ ಇರೋದು, ಒಂದ್ಸತಿ ನೀವು ನನ್ ಸ್ಥಾನದಲ್ಲಿ ನಿಂತು ನೋಡಿ ನಾನು ಎಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತಾಳೆ. ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಅಪ್ಪ ಹತ್ರನೇ ನೀನ್ ವಾಯ್ಸ್ ಎತ್ತಿ
ಮಾತಾಡ್ತೀಯ, ನಿನ್ಗೆ ಎಷ್ಟು ಧೈರ್ಯ ಅಂತ ಇಬ್ರು ಹಿಂಗೆ ಕೂಗಾಡ್ತಾ ಇದ್ದಾಗ ತಾತ ಜಾಗಕ್ಕೆ ಬಂದ್ಬಿಡ್ತಾರೆ. ಆಕ್ಚುಲಿ ಅವ್ರೊಂದ್ ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ತಾತ ಹೇಳ್ತಾರೆ, ಇಬ್ಬರದು ಕೂಗಾಡಿದ್ದಾಯ್ತಾ, ಈಗ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಈ ಮರ ಹತ್ತತ್ರ 1000 ವರ್ಷದಿಂದ ಇದೆ. ಈ ಮರದ ಕೆಳಗಡೆ ನಿಂತ್ಕೊಂಡು ನೀವೇನ್ ಆಸೆ ಪಡ್ತಿರೋ ಅದ್ ನೆರವೇರುತ್ತೆ. ನಿಮ್ಗೇನಾದ್ರೂ ಆಸೆ ಇದೆಯಾ ಅಂತ ಹೇಳ್ಬಿಟ್ಟು ತಿರುಗಿ ನೋಡ್ತಾರೆ. ನೋಡಿ, ಅಷ್ಟ್ರಲ್ಲಿ ಅಪ್ಪ ಮಗಳು ಇಬ್ರು ಇಲ್ಲ. ಇಬ್ರು ಕಾರ್ ಎತ್ಕೊಂಡು ಹೊರಟು ಬಿಟ್ರು. ಇಬ್ರು ಒಂದೇ ಕಾರಲ್ಲೇ ಹೋಗ್ತಾ ಇರ್ತಾರೆ. ಆದ್ರೂ ಹೀರೋಗ್ ಸಖತ್ ಟೆನ್ಷನ್ ಆಗ್ತಾ ಇರುತ್ತಲ್ಲ, ಸ್ಪೀಡ್ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸಡನ್ ಆಗಿ ಆಪೋಸಿಟ್ ಅಲ್ಲಿ ಒಂದು ಗಾಡಿ ಬಂದ್ಬಿಡುತ್ತೆ. ಅದನ್ನ ತಡಿಬೇಕು ಅಂತ ಇವ್ರು ಟಕ್ಕಂತ ಲೆಫ್ಟ್ ಗೆ ಕಾರ್ನ ತಿರುಗಿಸ್ತಾರೆ. ಅದ್ರ ಆಪೋಸಿಟ್ ಅಲ್ಲಿ ಒಂದು ಬಸ್ ಬರ್ತಾ ಇರುತ್ತೆ. ಗೊತ್ತಿಲ್ಲದೆ ಎತ್ಕೊಂಡೋಗಿ ಅದಕ್ಕೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ದೊಡ್ಡದಾಗ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಈಗ ಹಂಗೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಹೀರೋ ಎದ್ದು ಕೂತ್ಕೊಳ್ತಾರೆ. ವಾಯ್ಸ್ ಎಲ್ಲ ಸರಿ ಮಾಡ್ಕೊಂತ ಇದಾರೆ. ಮಿರರ್ ಅಲ್ಲೂ ನೋಡ್ಕೊಂತಾರೆ. ಅವ್ರ ಮುಖನೇ ಒಂಥರ ಚೇಂಜ್ ಆದಂಗಿದೆ. ಅಲ್ಲಿಂದ ಹೋಗ್ಬೇಕಂತ ನೋಡಿದಾಗ ಒಬ್ರು ಬಂದ್ ಹೇಳ್ತಾರೆ, ನಂಬರ್ 65 ನೀವೇ ಅಲ್ವಾ ಸಂತೆ ಅಂತ, ನೀವಿನ್ನೂ ಪೂರ್ತಿ ಕ್ಯೂರ್ ಆಗಿಲ್ಲ, ಸೊ ನೀವಿನ್ನೂ ಬೆಡ್ ರೆಸ್ಟ್ ಮಾಡ್ಬೇಕು, ಇಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಅಲ್ಲಿಂದ ಹಂಗೆ ದಡದಡ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬಾನೇ ಗಾಬರಿಗೆ ಹೋಗ್ತಾ ಇರ್ತಾರೆ. ಈಗ ಆಪೋಸಿಟ್ ಇಂದ ಇನ್ಶಿ ಅಂತ ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಓಡ್ ಬರ್ತಾಳೆ. ಇಬ್ರು ಒಬ್ರಿಗೊಬ್ರು ನಂಗೆ ಶಾಕಿಂಗ್ ಅಲ್ಲಿ ನೋಡ್ಕೊಂತಾರೆ. ಹೀರೋ ಈಗ ಇನ್ಶಿನ ನೋಡಿ ಅಪ್ಪ ಅಂತ ಕರೆದ್ರೆ, ಇನ್ಶಿ ಹೀರೋನ ನೋಡಿ ಅಪ್ಪ ಅಂತ ಕರೀತಾ ಇದ್ದಾಳೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಇವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಈ ನಡೆದಿದ್ದ ಆಕ್ಸಿಡೆಂಟ್ ಅಲ್ಲಿ ಅವ್ರಿಬ್ರು ಸೋಲ್ ಕೂಡ ಸ್ವಿಚ್ ಆಗ್ಬಿಟ್ಟಿರುತ್ತೆ. ಇದನ್ನ ಇವ್ರು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆದ್ರೆ ಮುಂದಕ್ಕೆ ಏನಾಗ್ಬೇಕು ನೋಡ್ಬೇಕಲ್ವಾ. ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಇವಾಗ ಸೋಲ್ ಸ್ವಿಚ್ ಆಗಿರೋದ್ರಿಂದ ಅವ್ರ ಮೈ ಒಳಗಡೆ ಯಾರಿದ್ದಾರೋ ಅವ್ರ ಹೆಸರನ್ನೇ ಹೇಳ್ತೀನಿ. ಈಗ ಹೀರೋ ಮೈಯಲ್ಲಿ ಇನ್ಶಿ ಇರೋದ್ರಿಂದ ಅವ್ರನ್ನ ಇನ್ಶಿ ಅಂತಾನೆ ಕರಿತೀನಿ. ಇನ್ಶಿ ಮೈಲಿ ಹೀರೋ ಇರೋದ್ರಿಂದ ಅವ್ರನ್ನ ಹೀರೋ ಅಂತಾನೆ ಕರಿತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಇನ್ಶಿ ಮೈಲಿ ಹೀರೋ ಇರೋದ್ರಿಂದ ಅವ್ರ ಮಗಳನ್ನ ಅಂದ್ರೆ ಹೀರೋ ಮೇಲೆ ಇನ್ಶಿ ಇರ್ತಾಳಲ್ಲ ಅವಳನ್ನ ನೋಡಿ ಹಂಗೆ ಪ್ರೀತಿಯಿಂದ ತಲೆನೆಲ್ಲ ಮುಟ್ತಾರೆ. ಅವಳಂತಾಳೆ, ಕೈ ಎತ್ರಿ, ಫಸ್ಟ್ ಇದೆಲ್ಲ ಕನ್ಸಂತ ನನ್ಗೆ ಹೇಳಿ ಅಂದಾಗ ಹೀರೋ ಹೇಳ್ತಾರೆ, ಇಲ್ಲ ಇಲ್ಲ ಇದೆಲ್ಲ ಜಸ್ಟ್ ಒಂದು ಇಲ್ಯೂಷನ್ ಅಂದಾಗ ಅವಳು ಮತ್ತೆ ಕೇಳ್ತಾಳೆ, ನನ್ ಕೆನೇನ್ ಒಂದ್ಸತಿ ಗಿಲ್ಲಿ, ಇದೆಲ್ಲ ಕನ್ಸ್ತಾರ ಇದೆ ಅಂದಾಗ ಅವ್ರು ಕೂಡ ಇದೇ ಚಾನ್ಸ್ ಅಂತ ಚೆನ್ನಾಗ್ ಕೆನೇನ್ ಗಿಲ್ಬಿಡ್ತಾರೆ. ಅವಳಂಗೆ, ಅಪ್ಪ ಏನಷ್ಟು ಜೋರಾಗಿ ಗಿಲ್ತಾ ಇದ್ದೀರಾ, ಇದೇ ಚಾನ್ಸ್ ಅಂದ್ಬಿಟ್ಟು ಗಿಲ್ಬಿಟ್ರ ಅಂದಾಗ ಹೀರೋ ಹೇಳ್ತಾರೆ, ಸರಿ ಸರಿ ಬಾ, ನಾವ್ ಹಿಂಗ್ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಫಸ್ಟ್ ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ದಡದಡ ಅಂತ ಕೆಳಗಡೆ ಬಂದವರು ಒಂದು ಟ್ಯಾಕ್ಸಿನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಹೀರೋನೇ ಆಕ್ಚುಲಿ ರೂಟ್ ಎಲ್ಲ ಹೇಳ್ತಾ ಇರೋದು. ಹಂಗೆ ಸ್ಟ್ರೇಟ್ ಆಗಿ ಹೋಗಿ ಲೆಫ್ಟ್ ಟರ್ನ್ ಮಾಡಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ. ಅಲ್ಲಿಂದ ಲೆಫ್ಟ್ ಕಟ್ ಮಾಡಿ ಮತ್ತೆ ಸ್ಟ್ರೇಟ್ ಆಗಿ ಹೋದ್ರೆ ಅಲ್ಲೊಂದು ಹಾಸ್ಪಿಟಲ್ ಬರುತ್ತೆ, ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡು ಅಂತ. ಹಂಗೆ ಹತ್ರ ಬಂದವರು, ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಸ್ಮೋಕ್ ಏನಾದ್ರು ಮಾಡಿದ್ಯಾ ಹೆಂಗೆ, ಹಿಂದ್ಗಡೆ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾನೆ. ಆಕ್ಚುಲಿ ಇದು ಇನ್ಶಿ ಮೈತಾನೆ. ಡ್ರೈವರ್ ಹಂಗೆ ವ್ಯತ್ಯಾಸವಾಗಿ ನೋಡ್ತಾನೆ, ಇದೇನೋ ಇದು, ಇವ್ಳು ನೋಡಿದ್ರೆ ಒಳ್ಳೆ ಗಂಡ್ಸ್ ತರ ಮಾತಾಡ್ತಾ ಇದ್ದಾಳೆ, ಹಿಂದ್ಗಡೆ ಇರೋ ನೋಡಿದ್ರೆ ಒಳ್ಳೆ ಎಮ್ಮೆ ಸೈಜ್ ಅಲ್ಲಿ ಇದಾನೆ, ಚಿಕ್ಕ ಹುಡುಗ ಅಂತ ಹೇಳ್ತಾ ಇದಾರೆ. ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡ್ಕೊಂಡೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆ ಶೀಟಲ್ಲಿ ಇನ್ಶಿನ ತೋರಿಸ್ತಾರೆ. ಅವಳಂತೂ ಬಿಕ್ಸಿ ಬಿಕ್ಸಿ ಅಳ್ತಾ ಇರ್ತಾಳೆ. ಅವಳಿಗೆ ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಅಂತ ಗುಣಗ್ಲಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಹಾಸ್ಪಿಟಲ್ ಬಂದ್ಬಿಡ್ತು. ಆ ಟ್ಯಾಕ್ಸಿ ಡ್ರೈವರ್ ಕೂಡ ಹಂಗೆ ಬಗ್ಗೆ ಹಾಸ್ಪಿಟಲ್ ಹೆಸರನ್ನ ನೋಡ್ಬಿಟ್ಟು ಸಕ್ಕದಾಗಿ ನಗ್ತಾ ಇರ್ತಾನೆ. ಯಾಕಂದ್ರೆ ಬಂದಿರೋದು ಮೆಂಟಲ್ ಹಾಸ್ಪಿಟಲ್, ಇಬ್ರು ಕರೆಕ್ಟ್ ಆದ ಜಾಗಕ್ಕೆ ಬಂದಿದ್ದಾರೆ ಅಂತ. ಇವರು ಹಂಗೆ ಹಾಸ್ಪಿಟಲ್ ಒಳಗಡೆ ಹೋಗ್ತಾರೆ. ಈಗ ಒಳಗಡೆ ಒಂದು ಡಾಕ್ಟರ್ ಹಂಗೆ ಚೇರ್ ಮೇಲೆ ಮಲಗಿದಾರಲ್ಲ, ಇವ್ರ ಹೆಸರು ಜಿನ್ ಅಂತ. ಇವರೇ ನಮ್ ಹೀರೋ ಅವ್ರ ಫ್ರೆಂಡ್. ಹೀರೋನು ಸ್ಟ್ರೇಟ್ ಆಗಿ ಒಳಗಡೆ ಬಂದವರು, ಎದಳ ಮೇಲೆ ನಾನೇ ಕಣೋ ಸಂಕಟೆ ಬಂದಿದ್ದೀನಿ, ಇಲ್ಲೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನಂತ ಸ್ವಲ್ಪ ಚೆಕ್ ಮಾಡೋ ಅಂತ. ಹೀರೋ ಈಗ ಲಿನ್ಶಿ ಮೈಯಿಂದ ತಾನೇ ಮಾತಾಡ್ತಾ ಇರೋದು. ಅವ್ರ ಕಣ್ಗೆ ಲಿನ್ಶಿ ಮಾತಾಡೋ ತರ ಇರುತ್ತೆ. ಏನಮ್ಮ ಲಿನ್ಶಿ, ಏನಾಗಿದೆ, ತಲೆಗೇನಾದ್ರು ಏಟ್ ಕಿಟ್ ತಗಲ್ತಾ ಅಂತ. ಅಷ್ಟೆಲ್ಲ ಪಕ್ಕದಲ್ಲಿ ಲಿನ್ಶಿನ ನೋಡಿ, ಏ ಸಂಕ್ತೆ ಏನೋ ನಡೀತಾ ಇದೆ ಇಲ್ಲಿ, ನಿನ್ ಮಗಳಿಗೆ ತಲೆಗೇನಾದ್ರು ಏಟ್ ತಗಲ್ತಾ, ಯಾಕಂಗ್ ಕೂತಿದ್ಯಾ ಅಂದಾಗ ಲಿನ್ಶಿ ನೋಡಿದ್ರೆ, ಡಾಕ್ಟರ್ ಅಂಕಲ್ ನಾನ್ ಸಂಕ್ತೆ ಅಲ್ಲ, ನಾನೇ ಲಿನ್ಶಿ ಅಂತ ಹೇಳ್ತಾಳೆ. ಇವ್ರೊಂಥರ ಗಲೀಶಾಗಿ ಮಾತಾಡೋದ್ರ ನೋಡ್ಬಿಟ್ಟು ಆಯಪ್ಪ ಬಿದ್ದು ಬಿದ್ದು ನಗ್ತಾನೆ. ಅಪ್ಪ ಮಗಳಿಬ್ರು ಬಂದು ನನ್ನ ಹತ್ರ ಪ್ರ್ಯಾಂಕ್ ಮಾಡ್ತಾ ಇದೀರಾ ಅಂತ ಅನ್ಕೊಂಡಿರ್ತಾರೆ. ಈಗ ಹೀರೋ ಎದ್ದೋಗಿ ಅವ್ರ ಹೆಗಲ್ ಮೇಲೆ ಕೈ ಹಾಕೊಂಡು, ಏಯ್ ನಾನೇ ಕಣೋ ನಿನ್ ಕ್ಲಾಸ್ಮೇಟ್, ನಾವಿಬ್ರು ಚಿಕ್ಕ ವಯಸ್ಸಿಂದ ಒಂದೇ ಕ್ಲಾಸ್ ಅಲ್ಲೇ ತಾನೇ ಓದಿದ್ವಿ, ನಿನ್ ನಂಬರ್ ಕೂಡ 10th ತಾನೇನೋ, ನಮ್ಗೆಲ್ಲ ಇನ್ನು ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದಾರೆ ಅಂತ ಅವ್ರ ಸೀಕ್ರೆಟ್ಸ್ ಎಲ್ಲ ಹೇಳ್ತಾ ಇದ್ರೆ ಕೂಡ ಆ ಕಡೆ ಡಾಕ್ಟರ್ ನಂಬೋ ತರ ಇಲ್ಲ, ಹಂಗೆ ಡೌಟ್ ಆಗಿ ನೋಡ್ತಾ ಇರ್ತಾರೆ. ಏ ಕರೆಕ್ಟ್ ಆಗಿ ನೋಡೋ, ನಾನೇ ಕಣೋ ಸಂಕ್ತೆ, ಯಾಕೋ ನಂಬ್ತಾ ಇಲ್ಲ ಅಂತ. ಇವ್ರು ಏನೇ ಹೇಳಿದ್ರೆ ಕೂಡ ಡಾಕ್ಟರ್ ನಂಬೋ ತರ ಇಲ್ಲ. ಅವ್ರಿಗೆ ಲಿನ್ಶಿ ಕಡೆ ತಿರುಗ್ಬಿಟ್ಟು, ಅದೇ ಸಂಕ್ತೆ ಅನ್ಕೊಂಡಿರ್ತಾರಲ್ಲ ಅವ್ರ ಕಡೆ ತಿರುಗ್ಬಿಟ್ಟು, ಏ ಸಂಕ್ತೆ ನಾನ್ ಅವತ್ತು ನಿನ್ ಹತ್ರ ಸುಮ್ನೆ ಆಟಾಡ್ದೆ ಅಂತ ಹೇಳಿ ಈಗ ನೀನೇನ್ ಆಟಾಡ್ಸಕ್ ನಿನ್ ಮಗಳನ್ನ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾರೆ. ಆದ್ರೆ ಲಿನ್ಶಿ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾಳೆ. ಈ ಕಡೆ ನಮ್ ಹೀರೋ ನೋಡಿದ್ರೆ ಬಿಡದೆ ಟಾರ್ಚರ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಒಂದ್ ಸ್ಟೇಜ್ ಗೆ ಡಾಕ್ಟರ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಆ ಸಿಸ್ಟರ್ ನೆಲ್ಲ ಕರೆದು ಫಸ್ಟ್ ಇವ್ರಿಬ್ಬರನ್ನ ಇಲ್ಲಿಂದ ಓಡಿಸಿ ಅಂತ ಹೇಳ್ಬಿಡ್ತಾರೆ. ಆ ಸಿಸ್ಟರ್ ಕೂಡ ಬಂದು ನಮ್ ಹೀರೋ ನಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾಗ ಹೀರೋ ಅವಾಗೂ ಬಿಡೋ ತರ ಇಲ್ಲ. ಏ ಜಿನು, ಕಾಲೇಜಲ್ಲಿ ಕೂಡ ನೀನೊಂದ್ ಹುಡುಗಿನ ಲವ್ ಮಾಡಿ ದೊಡ್ಡ ಪ್ರಾಬ್ಲಮ್ ಆಗಿತ್ತಲ್ಲ ಕಣೋ, ಅವಾಗ ನಾನೇ ತಾನೇ ಬಂದು ನಿನ್ನ ಕಾಪಾಡಿದ್ದು. ಇದೋ ಇವಾಗ ನಾನು ಹೇಳ್ಕೊಂಡು ಹೋಗ್ತಿದ್ದಾಳೆ ಅಲ್ಲಿ ಸಿಸ್ಟರ್, ಅವಳನ್ನ ನೋಡಿದ್ರೆ ಕೂಡ ನಿನ್ಗೆ ಇಷ್ಟಾನೇ ಇಲ್ಲ, ಅವಳನ್ನ ನೋಡಿದ್ರೆ ಸಖತ್ ಕೋಪ ಬರುತ್ತೆ, ಫಸ್ಟ್ ಅವಳನ್ನ ಕೆಲ್ಸದ ತೆಗಿಬೇಕು ಅಂತ ಬಂದ್ ನನ್ನ ತತ್ತನೆ ಕಣೋ ನೀನ್ ಹೇಳ್ತಾ ಇದ್ದಿದ್ದು, ಏನ್ ಮರ್ತೋಗ್ಬಿಟ್ಟ ಅಂತ ಕೇಳ್ತಾ ಇದ್ದಾಗ ಡಾಕ್ಟರ್ ಈಗ ಹಂಗೆ ಲಿನ್ಶಿ ಹತ್ರ ಹೋಗ್ಬಿಟ್ಟು ಹೀರೋ ಅನ್ಕೊಂಡು ತಲೆ ಮೇಲೆ ಒಂದು ಕೊಡ್ತಾರೆ. ಏಯ್ ಫ್ರೆಂಡ್ ಅಂತ ಹೇಳಿ ನಿನ್ನ ಹತ್ರ ಎಲ್ಲಾ ಸೀಕ್ರೆಟ್ಸ್ ಹೇಳಿದ್ರೆ ಅದನ್ನೆಲ್ಲ ಎತ್ಕೊಂಡೋಗಿ ನಿನ್ ಮಗಳಿಗೆ ಹೇಳ್ತೀಯ ಅಂತ. ಅವ್ರ ಮಗಳನ್ನ ಹೊಡೆದಿದ ತಕ್ಷಣ ಇಲ್ಲಿ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು, ನನ್ ಮಗಳ ಮೇಲೆ ಕೈ ಇಡ್ತೀಯ ಅಂತ. ಹೀರೋ ಹಂಗೆ ಎಗರ್ಕೊಂಡೋಗಿ ಡಾಕ್ಟರ್ನ ಹೊಡಿತಾನೆ, ನನ್ ಮಗಳ ಮೇಲೆ ಕೈ ಇಡ್ತೀಯ ಅಂತ. ಫಸ್ಟ್ ಈ ಹಾಸ್ಪಿಟಲ್ ನ ಬಿಟ್ಟು ಹೊರಗಡೆ ತಳ್ಳಿ ಅಂತ ಡಾಕ್ಟರ್ ಹೇಳ್ಬಿಡ್ತಾರ. ಹೆಂಗೋ ಹೀರೋನ ಮತ್ತೆ ಲಿನ್ಶಿನ ಹಾಸ್ಪಿಟಲ್ ಇಂದ ಹೊರಗಾಕ್ಬಿಟ್ರು. ನಮ್ಕೊಂಡ್ ಬಂದಿದ್ ಫ್ರೆಂಡ್ ಕೂಡ ಇತರ ಕೈ ಬಿಟ್ಬಿಟ್ನೆ, ಅವ್ನ ಕೈಲಿ ಕೂಡ ಏನು ಹೆಲ್ಪ್ ಮಾಡಕ್ ಆಗಿಲ್ವೇ ಅಂತ ಇಬ್ರು ಹಂಗೆ ಗುಣ್ಕೊಂಡ್ ಮನೇಲಿ ಕುತ್ಕೊಂಡು ತಿಂತಾ ಇರ್ತಾರೆ. ಹೀರೋ ನೋಡಿದ್ರೆ ಕುತ್ಕೊಂಡು ಜಮ್ಮ ಅಂತ ಪಕ್ಕ ಪಕ್ಕ ಅಂತ ತಿಂತಾ ಇರ್ತಾರೆ. ಆದ್ರೆ ಅವ್ರ ಅಮ್ಮಾಗ್ ನೋಡೋದಕ್ಕೆ ಇವಳು ಲಿನ್ಶಿ ತರ ತಾನೇ ಕಾಣಿಸೋದು. ನನ್ ಮಗಳು ಎಷ್ಟು ದಿನ ಆದ್ಮೇಲೆ ಇಷ್ಟು ಚೆನ್ನಾಗಿ ತಿಂತಿದ್ದಾಳೆ, ಇಂದಮ್ಮ ತಿನ್ನು ಅಂತ ಮಟನ್ ಎಲ್ಲ ಎತ್ತಿ ತಿನ್ಸ್ತಾ ಇದ್ರೆ ಈ ಕಡೆ ಲಿನ್ಶಿ ಹಂಗೆ ಕುತ್ಕೊಂಡು ಅಯ್ಯೋ ಅನ್ನೋ ತರ ಮುಖ ಇಟ್ಕೊಂಡಿರ್ತಾಳೆ. ಹೀರೋ ಕೂಡ ಲಿನ್ಶಿ ಕಡೆ ತಿರುಗಿ ನೋಡ್ತಾರೆ. ಆದ್ರೆ ಊಟನೇ ಫಸ್ಟ್ ಮುಖ್ಯ ಅಂತ ಅವ್ರ ಪಾಡ್ಗ ಅವ್ರು ತಿಂತಾ ಇರ್ತಾರೆ. ಈ ಕಡೆ ಲಿನ್ಶಿ ನೋಡಿದ್ರೆ ನನ್ ಮೈಲಿ ಇದ್ಕೊಂಡು ನಿನ್ಗೆ ಒಳ್ಳೆ ಜಾಲಿ ಲೈಫ್ ಅಪ್ಪ ಅಂತ ನೋಡ್ತಾ ಇರ್ತಾಳೆ. ಈಗ ಲಿನ್ಶಿ
ಲಿನ್ಶಿ ಅವರಮ್ಮ ಲಿನ್ಶಿ ಕಡೆ ನೋಡೋದು. ಅವ್ರು ನೋಡೋದಕ್ಕೆ ಸಂತೆ ತರತನ ಕಾಣಿಸ್ತಾರೆ. ಯಾಕೆ ಮುಖ ಹತ್ರ ಡಲ್ ಆಗಿದೆ, ಏನ್ರಿ ಇವತ್ತು ಬಿಯರ್ ಕುಡಿಯೋಣ ಅಂತ ಕೇಳ್ತಾರ. ಅಷ್ಟೇ ಹೀರೋ ಮೈ ಒಳಗಡೆ ಇರೋ ಲಿನ್ಶಿಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಅದೇ ಕಡೆ ಹೀರೋ ಟೆನ್ಷನ್ ಆಗ್ಬಿಡ್ತಾರೆ. ಬೇಡ ಬೇಡ ಇವತ್ತೆಲ್ಲ ಕುಡಿಯೋದ್ ಬೇಡ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದೆಲ್ಲ ಕುಡಿಬಾರ್ದು ಅಂತ ಅದನ್ನಂಗೆ ಕಿತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಹಂಗೆ ಇನ್ಶಿಗ್ ಸಖತ್ ಟೆನ್ಷನ್ ಆಗುತ್ತೆ. ಈಗ ಅವರು ಹೀರೋನ್ ಹೆಂಗಾದ್ರು ಮಾಡಿ ಸೇಡ್ ತಿರ್ಸ್ಕೋಬೇಕಲ್ಲ, ಅದಕ್ಕೆ ಇನ್ಶಿ ನಿನ್ ಡಯಟ್ ಅಲ್ಲಿ ಇದೆಯಾ ತಾನೆ, ಇದೇನೊಳ್ಳೆ ಹಂದಿ ತರ ಹಂಗ್ ತಿಂತಾ ಇದೆಯಾ ಅಂತ ಹೇಳ್ಬಿಡ್ತಾರ. ಹೀರೋಗ್ ಹಂಗೆ ಮುಖನೇ ಡಲ್ ಆಗ್ಬಿಡುತ್ತೆ. ಹಂಗ ಹಿಂಗ ಊಟ ಎಲ್ಲ ಮುಗಿಸಿ ಮಲಗಕ್ ಹೋಗಿರ್ತಾರೆ. ಇನ್ಶಿ ಅಂತೂ ಹಂಗೆ ತುಂಬಾನೇ ಬೈದಲ್ ಮಲಗಿರ್ತಾಳೆ. ಯಾಕಂದ್ರೆ ಲಿನ್ಶಿ ಅವ್ರ ಅಮ್ಮ ಕಣ್ಣಿಗೆ ಇವ್ರು ಹೀರೋ ತರ ತಾನೆ ಕಾಣಿಸೋದು. ಅವ್ರ ಹಂಗೆ ಕೈ ಕಲ್ಲೆಲ್ಲ ಹಾಕಿ ಮಲಗಿದ್ರೆ ಇವಳು ಅಯ್ಯೋ ಅಮ್ಮ ನನ್ನ ಬಿಟ್ಬಿಡಮ್ಮ ಅಂತ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಆದ್ರೆ ಅವ್ರ ಅಮ್ಮ ತುಂಬಾನೇ ಕುಡ್ದಿರೋದ್ರಿಂದ ಫುಲ್ ನಿದ್ದೆಗೆ ಜಾರ್ ಬಿಟ್ರು. ಅಪ್ಪ ಹೆಂಗೋ ಇವತ್ತು ತಪ್ಪಿಸ್ಕೊಂಡೆ ಅಂತಿದ್ರೆ ಕೂಡ ಇನ್ಮೇಲೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ನೆಕ್ಸ್ಟ್ ಡೇನೆ ಲಿನ್ಶಿ ಗೂಗಲ್ ಅಲ್ಲೆಲ್ಲ ಚೆಕ್ ಮಾಡಿ ನೋಡ್ತಾಳೆ. ಈ ತರ ಬಾಡಿ ಸ್ವಿಚ್ ಆಗ್ಬಿಟ್ಟಿದೆ, ಹೆಂಗಪ್ಪ ಸರಿ ಮಾಡೋದು ಅಂತ. ಬಟ್ ಅವ್ಳಿಗೆ ಏನು ಸಿಗ್ತಾ ಇಲ್ಲ. ಈ ಕಡೆ ಹೀರೋ ನೋಡಿದ್ರೆ ಲೈಬ್ರರಿಯಲ್ಲಿ ಕುತ್ಕೊಂಡು ಹೀರೋ ಬರೋ ಬುಕ್ ಎಲ್ಲ ಎತ್ಕೊಂಡು ಓದ್ತಾ ಇರ್ತಾರೆ. ಬಟ್ ಅವ್ರಿಗೂ ಏನು ಸಿಗ್ಲಿಲ್ಲ. ಹಂಗೆ ಫುಲ್ ಡಲ್ ಆಗಿ ಮನೆಗೆ ಬಂದಿರ್ತಾರೆ. ಈಗ ಹಂಗೆ ನೈಟ್ ಆಗಿರುತ್ತೆ. ಲಿನ್ಶಿ ಬಂದು ಹೇಳ್ತಾಳೆ, ಅಪ್ಪ ನಾಳೆಯಿಂದ ಸ್ಕೂಲ್ ಇದೆ, ನಾನ್ ಏನ್ ಮಾಡೋದು, ಎಲ್ಲ ನಿಮ್ಮಿಂದಾನೇ ಆಗಿದ್ದು ಅಂತ ಬೈತಾ ಇದ್ರೆ ಈ ಕಡೆ ಹೀರೋ ಫುಲ್ ಈಗ್ಲೇ ಟೆನ್ಷನ್ ಅಲ್ಲಿ ಇರ್ತಾರೆ. ನಾನೇನ್ ಮಾಡ್ದೆ, ಅವತ್ ನಿಮ್ ತಾತ ಅವ್ರ ಮನೇಲಿ ಊಟ ಮಾಡಿದ್ವರ್ಗುನೇ ನನಗ್ ನೆನ್ಪಿರೋದು, ಆಮೇಲೆ ಏನಾಯ್ತು ಏನೋ ನನ್ಗೇನು ಗೊತ್ತಿಲ್ವೇ ಅಂದಾಗ ಲಿನ್ಶಿ ಹೇಳ್ತಾಳೆ, ಅಪ್ಪ ಅವತ್ತು ತಾತ ಹೇಳಿತಾರ ನಾವು ಮರದ ಕೆಳಗಡೆ ನಿಂತ್ಕೊಂಡು ಈ ತರ ಮಾತಾಡಿದ್ವಲ್ಲ, ಅದರಿಂದ ಏನಾದ್ರು ಆಗಿರ್ಬೋದಾ ಅಂತ. ಅದಾದ್ಮೇಲೆ ಹೀರೋ ಕೂಡ ಟಕ್ಕಂತ ಅವ್ರ ತಾತಗೆ ಕಾಲ್ ಮಾಡ್ತಾರೆ. ಅಂದ್ರೆ ಈಗ ಲಿನ್ಶಿ ಮೇಲೆ ಇರೋದು ಹೀರೋ ತಾನೆ, ಬಟ್ ಲಿನ್ಶಿ ತರನೇ ಮಾತಾಡ್ತಾ ಇರೋದು. ತಾತ ನಾನೇ ಲಿನ್ಶಿ ಮಾತಾಡ್ತಾ ಇದೀನಿ. ತಾತ ಅವತ್ ನೀವ್ ಹೇಳಿದ್ರಲ್ಲ ಈ ತರ ಮರದ ಕೆಳಗಡೆ ನಿಂತ್ಕೊಂಡು ಏನೇ ಒಂದು ಬೇಡಿಕೆ ಇಟ್ರೆ ಕೂಡ ಅದಾಗುತ್ತೆ ಅಂತ, ಅದೆಲ್ಲ ಏನಾದ್ರು ನಿಜಾನ ಹೆಂಗೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳಿ ಅಂತ ಕೇಳ್ತಾರೆ. ಆ ಕಡೆ ತಾತ ನೋಡಿದ್ರೆ ಹೌದಮ್ಮ ಅದೆಲ್ಲ ನಿಜಾನೇ, ಇನ್ ಕೇಸ್ ಆ ಬೇಡಿಕೆನಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಒಂದ್ ವಾರದಲ್ಲೇ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ದವ್ರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಇವ್ರಿಬ್ಬರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಲಿನ್ಶಿ ಒಂದ್ ಕಡೆ ಬೇಜಾರ್ ಮಾಡ್ಕೊಂತಾಳೆ, ಅಯ್ಯೋ ನನ್ಗೆ ಆಡಿಷನ್ ಇದೆ ಏನ್ ಮಾಡೋದು ಅಂತ. ಈ ಕಡೆ ಹೀರೋ ನೋಡಿದ್ರೆ ಅಯ್ಯೋ ನನ್ಗೂ ಫ್ರೈಡೆ ಇಂಟರ್ವ್ಯೂ ಇದೆ ಏನ್ ಮಾಡೋದು ಅಂತ. ಸರಿ ಆಯ್ತು ತಾತ ಹೇಳಿದಾರಲ್ವಾ ಒಂದ್ ವಾರದಲ್ಲಿ ಸರಿ ಹೋಗುತ್ತೆ ಅಂತ, ನೋಡ್ಕೊಳ್ಳೋಣ ಬಿಡಮ್ಮ ಅಂತ ಅವ್ರ ಮಗಳಿಗೆ ಸಮಾಧಾನ ಮಾಡ್ತಾರೆ. ಅಂದ್ರೆ ಲಿನ್ಶಿಗೆ ಸಮಾಧಾನ ಮಾಡ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೀರೋ ಸ್ಕೂಲ್ ರೆಡಿ ಆಗಿರ್ತಾರೆ. ಈ ಕಡೆ ಲಿನ್ಶಿ ನೋಡಿದ್ರೆ ಆಫೀಸ್ಗೆ ರೆಡಿ ಆಗಿರ್ತಾರೆ. ಇಬ್ರು ಬಂದು ಜ್ಯೂಸ್ ಕುಡಿತಾ ಇರ್ಬೇಕಾದ್ರೆ ಇಬ್ರು ಎಕ್ಸ್ಚೇಂಜ್ ಮಾಡಿ ಕುಡಿತಾ ಇರ್ತಾರೆ ಜ್ಯೂಸ್ ನ. ಅಂದ್ರೆ ಆಕ್ಚುಲಿ ನಮ್ ಹೀರೋ ಬಂದು ಗ್ರೀನ್ ಜ್ಯೂಸ್ ತಾನೇ ಕುಡಿಯೋದು, ಆದ್ರೆ ಈಗ ಅವ್ರು ಮ್ಯಾಂಗೋ ಜ್ಯೂಸ್ ನ ಕುಡಿತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಲಿನ್ಶಿ ಅವ್ರ ಅಮ್ಮ ಹೇಳ್ತಾರೆ, ಏನಿದು ಜ್ಯೂಸ್ ನ ಎಕ್ಸ್ಚೇಂಜ್ ಮಾಡಿ ಕುಡಿತಾ ಇದೀರಾ ಅಂತ. ಟಕ್ಕಂತ ಇಬ್ರು ಜ್ಯೂಸ್ ನ ಚೇಂಜ್ ಮಾಡ್ಕೊಳ್ತಾರೆ. ಲಿನ್ಶಿಗಂತೂ ಪಾಪ ಗ್ರೀನ್ ಜ್ಯೂಸ್ ನ ಕುಡಿಯಕ್ಕೆ ಆಗ್ತಾ ಇಲ್ಲ, ತುಂಬಾ ಕಹಿನೇನೋ ಕಣ್ ಮುಚ್ಕೊಂಡು ಕುಡಿದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಯಾರ ಮೇಲೆ ಇದೀವಿ ಅಂತ ಗೊತ್ತಿಲ್ಲದೆ ಲಿನ್ಶಿ ಯಾವಾಗಿಂತರ ಹೆಡ್ ಸೆಟ್ ನ ಹಾಕೊಂಡು ಅವಳ ಪಾಡ್ಗೆ ಹಾಡ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಹೀರೋ ನೋಡಿದ್ರೆ ಲಿನ್ಶಿ ಬೈಲ್ತಾನೆ ಇರೋದು. ಅವ್ರು ಒಳ್ಳೆ ಗಂಡಸ್ತರ ನಡ್ಕೊಂಡು ಹೋಗ್ತಾ ಇರೋದ್ರ ನೋಡ್ಬಿಟ್ಟು ಲಿನ್ಶಿಗೆ ಟೆನ್ಷನ್ ಆಗ್ಬಿಡುತ್ತೆ. ಓಡ್ ಬಂದೋಳಂಗೆ ಹಿಂದ್ಗಡೆ ಬ್ಯಾಗ್ ನೆಟ್ಟು ಕವರ್ ಮಾಡಿ, ಅಪ್ಪ ಯಾಕೆ ಆತರ ನಡೀತಾ ಇದೆಯಾ, ಸ್ವಲ್ಪ ಆದ್ರೂ ಕವರ್ ಮಾಡ್ಕೊಂಡು ಸ್ವಲ್ಪ ಹುಡುಗಿ ತರ ನಡ್ಕೋ, ಅದ್ಯಾಕ ಕಾಲ್ ಹಂಗಿಟ್ಕೊಂಡು ನಡೀತಾ ಇದೀರಾ ಅಂದಾಗ ಹೀರೋ ಕೂಡ ಹೇಳ್ತಾರೆ, ಹಿಂಗ್ ನಡೀದೆ ಇನ್ನೇನ್ ಮಾಡ್ತಾರೆ, ಹಾಕೋದು ಹಾಕ್ತಿರಾ ಲಂಗಗಳನ್ನ ಒಂದ್ ಸ್ವಲ್ಪ ಉದ್ದ ಹಾಕ್ಬಾರ್ದಾ, ಒಳಗಡೆ ಇರೋದೆಲ್ಲ ಕಾಣಿಸೋ ತರ ಹಾಕೊಂಡ್ ತಿರ್ಗ್ತೀರಾ ಅಂತ ಬೈತಾರೆ. ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಲಿನ್ಶಿ ಹೇಳ್ತಾಳೆ, ಅಪ್ಪ ನೀನ್ ಸ್ಕೂಲ್ಗೆ ಹೋಗಿದ ತಕ್ಷಣ ಈ ಫಾದರ್ ಆಟಿಟ್ಯೂಡ್ ಎಲ್ಲ ಬಿಟ್ಬಿಡು, ಸ್ವಲ್ಪ ಹುಡುಗಿ ತರ ನಡ್ಕೋ, ಈ ಯಂಗಲ್ಸ್ ತರ ಸ್ವಲ್ಪ ಕ್ಯೂಟ್ ಆಗಿ ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿ ಮಾತಾಡೋದು, ಎಲ್ಲರ ಜೊತೆನೂ ಫನ್ ಆಗಿ ಚೆನ್ನಾಗಿ ಮಿಂಗಲ್ ಆಗ್ಬೇಕು ಅಂತ ಅಡ್ವೈಸ್ ಎಲ್ಲ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ ನಮ್ ಸ್ಟೂಡೆಂಟ್ಸ್ ಗೆಲ್ಲ ಒಂದು ಕೋಡ್ ಲ್ಯಾಂಗ್ವೇಜ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀನ್ ಕಲ್ತ್ಕೋಬೇಕು ಅಂತ ಭಯಂಕರವಾಗಿ ಹೇಳ್ಕೊಡ್ತಾ ಇರ್ತಾಳೆ. ಆ ಕಡೆ ಹೀರೋ ಕೂಡ ಸರಿ ಈಗ ನೀನು ಆಫೀಸ್ಗೆ ಹೋದ್ಮೇಲೆ ತುಂಬಾ ಹಾನೆಸ್ಟ್ ಆಗಿರ್ಬೇಕು, ತುಂಬಾ ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ಬೇಕು, ಬಾಸ್ ಏನಾದ್ರು ಹೇಳಿದ್ರೆ ಕೂಡ ಓಕೆ ಸರ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ಬೇಕು, ಎಲ್ಲ ನಾನ್ ನೋಡ್ಕೊಂತೀನಿ, ಎಲ್ಲ ನನ್ ರೆಸ್ಪಾನ್ಸಿಬಿಲಿಟಿನೇ ಅಂತ ಓವರ್ ಆಗಲ್ಲ ಮಾತಾಡೋದೇನ್ ಬೇಕಾಗಿಲ್ಲ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಿದ್ರೆ ಮಾತ್ರ ಸಾಕು ಅಂತಾರೆ. ಈಗ ಸದ್ಯಕ್ಕೆಲ್ಲ ಮಾತಾಡ್ಕೊಂಡಿದ್ದಾಯ್ತು, ಆದ್ರೆ ಫೋನ್ ನ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕಲ್ಲ. ಆದ್ರೆ ಹೀರೋನು ಸ್ವಲ್ಪ ಯೋಚನೆ ಮಾಡಿಲ್ಲ, ಸರಿ ಆಯ್ತಮ್ಮ ತಗೋ ಫೋನ್ ಅಂತ ಕೊಟ್ಬಿಟ್ರು. ಆಫೀಸಲ್ಲಿ ಏನೇನ್ ನಡೆಯುತ್ತೆ ಅಂತ ಎಲ್ಲಾದ್ರೂ ನೋಟ್ ಮಾಡು, ನಾನು ಈವ್ನಿಂಗ್ ಬಂದು ನೋಡ್ತೀನಿ ಅಂತಾರೆ. ಆದ್ರೆ ಲಿನ್ಶಿ ಮಾತ್ರ ಫೋನ್ ಕೊಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಳೆ. ಅಪ್ಪ ಸರಿ ನಾನು ಫೋನ್ ಕೊಡ್ತೀನಿ, ಆದ್ರೆ ನನ್ ಮೆಸೇಜ್ ಎಲ್ಲ ನೀನ್ ನೋಡ್ಬಾರ್ದು, ಯಾವ್ದನ್ನು ಡಿಲೀಟ್ ಮಾಡಬಾರ್ದು, ಓಕೆನಾ ಅಂದಾಗ ಸರಿ ಆಯ್ತು ಕೊಡು ಅಂತ ಫೋನ್ ನ ತಗೊಳ್ತಾರೆ. ಈ ಕಡೆ ಹೀರೋ ಕೂಡ ಸ್ಕೂಲ್ ಒಳಗಡೆ ಹೋಗ್ತಾರೆ. ಎಂಟ್ರೆನ್ಸ್ ಅಲ್ಲೇ ನಿಂತ್ಕೊಂಡು ಏನ್ ಹೈಸ್ಕೂಲ್ ತಾನೆ, ನಾನ್ ನೋಡ್ದೆ ಹೈಸ್ಕೂಲ, ಫೈರ್ ಅಂತ ಅವ್ರಿಗವ್ರೆ ಜೋಶಾಗಿ ಹೇಳ್ಕೊಂಡು ಒಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ನಮ್ಮ ಲಿನ್ಶಿನ ತೋರಿಸ್ತಾರೆ. ಅವಳು ಆಫೀಸ್ ಒಳಗಡೆ ಸ್ವಲ್ಪ ಬಿಂಕವಾಗಿ ಹೋಗ್ತಾಳೆ. ಆದ್ರೂ ಸರಿ ಕ್ಯಾಶುವಲ್ ಆಗಿ ಹೋಗೋಣ ಅಂತ ಅವಳ ಪಾಡಕ್ ಫೋನ್ ನೋಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿರೋರೆಲ್ಲ ಎದ್ದು ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಲಿನ್ಶಿಗ್ ತುಂಬಾ ಸಂತೋಷ ಆಗುತ್ತೆ. ಪರವಾಗಿಲ್ವೇ ಅಪ್ಪಾಗ ಒಳ್ಳೆ ಮರ್ಯಾದೆ ಇದೆ ಆಫೀಸ್ ಅಲ್ಲಿ ಅಂತ. ಆದ್ರೆ ಈಗ್ಲೇ ಅವಳಿಗೆ ಗೊತ್ತಾಗೋದು ಇಷ್ಟೊತ್ತವರೆಲ್ಲ ಗುಡ್ ಮಾರ್ನಿಂಗ್ ಹೇಳಿರೋದು ಲಿನ್ಶಿ ಹಿಂದ್ಗಡೆ ಬರ್ತಾರೋ ಬಾಸ್ಗೆ. ಓ ಹಂಗಾದ್ರೆ ಇವರೆಲ್ಲ ಬಾಸ್ಗ ಮರ್ಯಾದೆ ಕೊಟ್ಟಿದ್ದು ಅಪ್ಪಾಗಲ್ವಾ, ಆದ್ರೆ ಇವ್ನ್ ನೋಡಕ್ ಯಾಕೆ ತರ ವಿಚಿತ್ರವಾಗಿದ್ದಾನೆ ಅಂತ ನೋಡ್ತಾರೆ. ಇನ್ನೊಂದ್ ಕಡೆ ಹೀರೋ ಕೂಡ ಸ್ಟ್ರೇಟ್ ಆಗಿ ಕ್ಲಾಸ್ ಒಳಗಡೆ ಹೊರಟೋದ್ರು. ಅಲ್ಲಿ ನೋಡಿದ್ರೆ ಒಂದ್ ಹುಡುಗಿ ಭಯಂಕರವಾಗಿ ಓದ್ತಾ ಇರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಈ ಹುಡುಗಿ ಪಾಪ ತುಂಬಾನೇ ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಈ ಹುಡುಗಿ ಪಕ್ಕದಲ್ಲಿ ಕುತ್ಕೊಂಡ್ರೆ ಕರೆಕ್ಟ್ ಆಗಿರೋದು ಅಂತ ಹೀರೋ ಕೂಡ ಹೋಗಿ ಹುಡುಗಿ ಪಕ್ಕದಲ್ಲಿ ಕುತ್ಕೊಳ್ತಾರೆ. ಹಾಯ್ ನನ್ನ ಹೆಸರು ಲಿನ್ಶಿ ಅಂತ ಲೂಸ್ ತರ ಮಾತಾಡ್ತಾ ಇರ್ದ ನೋಡ್ಬಿಟ್ಟು ಹುಡುಗಿ ವಿಚಿತ್ರವಾಗಿ ನೋಡ್ತಾಳೆ, ಇವಳಿಗೆ ಏನಾಯ್ತು ಇವತ್ತು ಹಿಂಗ್ ಮಾತಾಡ್ತಾ ಇದ್ದಾಳೆ ಅಂತ. ಆದ್ರೆ ಅದೇ ಟೈಮ್ಗೆ ಲಿನ್ಶಿ ಫ್ರೆಂಡ್ ಲಾರಾ ಇರ್ತಾಳೆ ಅಲ್ವಾ, ಹುಡುಗಿ ಬರ್ತಾಳೆ. ಏನ್ ಇಲ್ಲಿ ಕುತ್ಕೊಂಡಿದ್ಯಾ, ಓದಕ್ಕೇನಾದ್ರು ಸ್ಟಾರ್ಟ್ ಮಾಡ್ತೀಯಾ, ಹೆಂಗೆ ತಲೆಗಿಲೆ ಗೇಟ್ ಬಿದ್ಬಿಡ್ತಾ ಇಲ್ಲ ಮೆಂಟ್ಲ್ ಆಗ್ಬಿಟ್ಟ, ಬಾ ಇದೆಲ್ಲ ನಮ್ ಸೀಟು ಅಂತ ಹಿಂದ್ಗಡೆ ಕರ್ಕೊಂಡು ಹೋದಳು. ಇವಾಗ ಕಿವಿಲ್ ಒಂದ್ ಮಾತನ್ನ ಹೇಳ್ತಾಳೆ, ಈ ವೀಕೆಂಡ್ ನನ್ನ ಬಾಯ್ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದೀನಿ, ನಮ್ಮ ಮನೇಲಿ ನಿಮ್ ಮನೆಗೆ ಬರ್ತಾ ಇದೀನಿ ಅಂತ ಹೇಳ್ತೀನಿ, ಯಾರಾದ್ರೂ ಕೇಳಿದ್ರೆ ಕೂಡ ನೀನ್ ಹಂಗೆ ಹೇಳು, ಹಂಗೆ ಮ್ಯಾನೇಜ್ ಮಾಡು ಅಂತ. ಈಗ ಇವಳ ಮೈಲಿರೋದು ಹೀರೋ ತಾನೆ, ಈ ಮಾತನ್ನ ಕೇಳಿದ ತಕ್ಷಣ ಟೆನ್ಷನ್ ಆಗ್ಬಿಡುತ್ತೆ. ಎದ್ ನಿಂತ್ಕೊಂಡು ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನ್ ವಯಸ್ಸು ನಿನ್ಗೆ, ಈ ವಯಸ್ಸಲ್ಲಿ ನೀನು ಬಾಯ್ ಫ್ರೆಂಡ್ ಜೊತೆ ಆಚೆ ಹೋಗ್ತೀಯಾ, ಏನ್ ಬುದ್ಧಿ ಕಲ್ಸಿದಾರೆ ನಿನ್ಗೆ ಅಂತ ಅಂತ ಬೈಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಲಾರಾ ಕೂಡ ನೋಡ್ದವಳು, ಯಾಕೆ ಹತ್ರ ಕಿರ್ಸ್ತಾ ಇದೀಯಾ, ಎಲ್ಲರ ಮುಂದೆ ನನ್ ಮಾನ ಮರಿ ತೆಗಿತಾ ಇದೀಯಾ, ಇರು ನಿನ್ಗೆ ಆಮೇಲೆ ನೋಡ್ಕೊ
ನೋಡ್ಕೊಂತೀನಿ ಅಂತ ಅವಳ ಆ ಕಡೆ ಹೋಗ್ಬಿಡ್ತಾಳೆ. ಹೀರೋ ಹಂಗೆ ಟೆನ್ಷನ್ ಅಲ್ಲಿ ನಿಂತಿರ್ತಾರೆ. ಇನ್ನೊಂದ್ ಕಡೆ ಲಿನ್ಶಿನ ತೋರಿಸ್ತಾರೆ. ಅವಳಿಗೆ ಅವ್ರ ಅಪ್ಪ ಕ್ಯಾಬಿನ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಯಾವ ಕಡೆಪ್ಪ ಹೋಗೋದು ಅಂತ ಈ ಕಡೆ ಅಂತೆಲ್ಲ ಬಿಕ್ಕರ್ಸ್ಕೊಂಡ್ ತಿರುಗ್ತಾ ಇರ್ತಾಳೆ. ಆ ಟೈಮಲ್ಲಿ ಜೂನ್ ಅಂತ ಹೇಳ್ಬಿಟ್ಟು ಒಬ್ಬ ಬರ್ತಾನೆ. ಹಲೋ, ಇನ್ನು ಏನ್ ಇಲ್ಲೇ ನಿಂತಿದ್ದೀರಾ, ಯಾಕೆ ಇನ್ನು ನಿಮ್ ಕ್ಯಾಬಿನ್ ಗೆ ಹೋಗಿಲ್ಲ? ಓ, ಇಲ್ಲಿ CCTV ಕ್ಯಾಮ್ರಾ ಇಲ್ಲ ಅಂತ ಆ ಕೆಲಸ ನೀವ್ ಮಾಡ್ತಾ ಇದ್ದೀರಾ ಅಂತ ಗೇಲಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವ್ನ ಶೀಟಲ್ ಕುತ್ಕೊಳ್ತಾನೆ. ಆ ಟೈಮಲ್ಲಿ ಕೂಡ ಲಿನ್ಶಿ ಬಾಯೇ ತೆಗಿತಾ ಇಲ್ಲ. ಹಂಗೆ ಸೆಲೆಕ್ಟ್ ಆಗಿ ಅವನೇ ನೋಡ್ಕೊಂಡು ನಿಂತಿರ್ತಾಳೆ. ಆಗ ಒಂದ್ ಟೈಮ್ ಅವ್ರ ಅಪ್ಪ ಇಳಿರೋದು ಅವಳಿಗೆ ನೆನಪು ಬರುತ್ತೆ. ಇವನ್ ಹೆಸರೇ ಜೂನ್ ಅಂತ, ತುಂಬಾ ಒಳ್ಳೆ ಕೆಲಸಗಾರ. ಆದ್ರೆ ಪಾಪ ತುಂಬಾನೇ ಅನ್ಲಕ್ಕಿ. ಇವ್ನ್ ಏನು ವರ್ಕೌಟೇ ಆಗಲ್ಲ ಅಂತ ಹೇಳ್ತಾರೆ. ಈಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿದ್ದವಳು ಹೆಂಗ ಅವ್ರ ಅಪ್ಪ ಶೀಟ್ ನ ಕಂಡಿಡ್ದು ಹೋಗಿ ಅವ್ರ ಶೀಟ್ ಅಲ್ಲಿ ಕುತ್ಕೊಂಡ್ಬಿಟ್ಲು. ಅಲ್ಲಿ ಕುತ್ಕೊಂಡು ಎಲ್ಲಾರ ಮುಖನು ಸ್ಕ್ಯಾನ್ ಮಾಡ್ಕೊಂಡ್ ಬರ್ತಾಳೆ, ಯಾರ್ಯಾರ ಕ್ಯಾರೆಕ್ಟರ್ ಯಾವ ತರ ಇರ್ಬೋದು ಅಂತ. ಆ ಟೈಮಲ್ಲಿ ಒಂದ್ ಹುಡುಗಿ ಫುಲ್ ಆಗಿ ಕೂದಲು ಬಿಟ್ಕೊಂಡು ಸೂಪರ್ ಆಗಿ ಕೂತಿರ್ತಾಳೆ. ಆಹಾ, ಅಪ್ಪ ಆಫೀಸಲ್ಲಿ ಈ ತರ ಒಂದ್ ಹುಡುಗಿನ ಸೂಪರ್ ಆಗಿದ್ದಾಳೆ ನೋಡಕ್ಕೆ. ಏನ್ ಬಾಡಿ, ಏನ್ ಸ್ಟ್ರಕ್ಚರ್ ಅಂತ ನೋಡ್ತಾ ಇರ್ಬೇಕಾದ್ರೆ ಅವ್ಳಿಗೆ ಸ್ಟೈಲಿಶ್ ಆಗಿ ಕಡೆ ತಿರುಗ್ಬಿಟ್ಟು ಆಯ್ ಸಂತೆ ಬಂದ್ಬಿಟ್ರ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಏನೋ ಕಲ್ಚರಲ್ ಪ್ರೋಗ್ರಾಮ್ಸ್ ಇರೋದ್ರಿಂದ ಸೆಲೆಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಸಿಂಗಿಂಗು, ಡ್ಯಾನ್ಸಿಂಗು, ಆತರ ಟ್ಯಾಲೆಂಟ್ ಇರೋರೆಲ್ಲ ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕು. ಈ ಸೆಲೆಕ್ಷನ್ ಕಮಿಟಿಗೆ ಸೆಂಟರ್ ಕುತ್ಕೊಂಡಿರೋದೆ ಲಿನ್ಶಿ ಅವರ ಕ್ರಶ್. ಅಂದ್ರೆ ಈ ಹುಡುಗ ಹೆಸರು ಪಾರ್ಕ್ ಅಂತ. ಈ ಹುಡುಗ ಕುತ್ಕೊಂಡಿರ್ತಾರೆ ಸೆಲೆಕ್ಟ್ ಮಾಡ್ತಾ ಇರೋದನ್ನ. ಹೀರೋ ಕೂಡ ಅವನನ್ನ ನೋಡ್ತಾರೆ. ಆಲ್ರೆಡಿ ಲಿನ್ಶಿ ಹುಡುಗ ಹತ್ರ ಮಾತಾಡ್ತಾ ಇದ್ದ ಅಂತ ಹೀರೋಗ್ ಚೆನ್ನಾಗೆ ಗೊತ್ತಲ್ವಾ. ಸೊ ಲಿನ್ಶಿ ಕ್ರಶ್ ಇವನೇ ಅಂತ ಹಂಗೆ ಕೋಪದಲ್ಲೇ ನೋಡ್ತಾ ಇರ್ತಾರೆ. ಏನ್ ಡ್ರೆಸ್ ಹಾಕಿದಾನ ಇವನು, ಒಳ್ಳೆ ಕಾಡ್ ಪಾಪಕ್ ಡ್ರೆಸ್ ಮಾಡ್ದಂಗಿದೆ. ಹಂಗ್ ನೋಡಿದ್ರೆ ಅವ್ನಿಗಿಂತ ನಾನ್ ಹ್ಯಾಂಡ್ಸಮ್ ಆಗಿದ್ದೀನಿ, ಅವನೇನ್ ಚೆನ್ನಾಗಿದ್ದಾನೆ, ನನ್ ಮಗಳಿಗೆ ಟೇಸ್ಟೇ ಇಲ್ಲಪ್ಪ, ಹೋಗಿ ಹೋಗಿ ಇವನಿಂದೆ ಬಿದ್ದಿದ್ದಾಳೆ ಅಂತ ಮೈಂಡ್ ವೈಸ್ ಕೊಟ್ಕೊಂಡು ಕೂತಿರ್ತಾರೆ. ಒಂದೊಂದು ಹುಡುಗಿಯಾಗಿ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಗ ಈಗ ಲಿಶಿ ಟರ್ನ್ ಬರುತ್ತೆ. ಇವ್ರು ಕೂಡ ಇದೇ ಒಳ್ಳೆ ಟೈಮು, ಕೇವಲವಾಗಿ ಯಾವ್ದಾದ್ರು ಒಂದು ಹಾಡ್ನ ಹಾಡಿ ಇದನ್ನೆಲ್ಲ ಸ್ಪಾಯ್ಲ್ ಮಾಡ್ಬೇಕು ಅಂತ ಹಂಗೆ ಒಳ್ಳೆ ಗಂಡ್ಸ್ ತರ ನಡ್ಕೊಂಡು ಹೋಗ್ತಾರೆ. ಓದೋರು ಗಿಟಾರ್ನ ಎತ್ಕೊಂಡು MTV ಸುಬ್ಬಲಕ್ಷ್ಮಿಗೆ ಅಂತ ಹಂಗೆ ಗಂಡ್ಸ್ ವಾಯ್ಸ್ ಅಲ್ಲಿ ಆಡ್ತಾ ಇದ್ರೆ ಅಲ್ಲಿರೋರೆಲ್ಲ ನೋಡಿ ಹಂಗೆ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಇವಳು ಈ ತರ ಪರ್ಫಾರ್ಮ್ ಮಾಡಿದ್ದನ್ನ ನೋಡ್ಬಿಟ್ಟು ಪಾರ್ಕ್ ಹಂಗೆ ಒಂಥರ ಇವಳನ್ನೇ ಬಿಡದೆ ನೋಡ್ತಾ ಇರ್ತಾನೆ. ಈಗ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಕೂಡ ಹೀರೋ ಬಂದು ಯೋಚನೆ ಮಾಡ್ತಾರೆ. ಸಪರೇಟ್ ಆಗಿ ಕ್ಲಾಸ್ ಬಂದಿರ್ತಾರೆ. ನಾನು ಅಷ್ಟು ಕೇವಲವಾಗಿ ಆಡದ್ನಲ್ಲ, ಅವ್ನ್ ಏನ್ ಅನ್ಕೊಂಡ್ ಆತರ ಹೇಳ್ದ ಅಂತ. ಆಕ್ಚುಲಿ ಅಲ್ಲಿ ಏನ್ ನಡೆದಿರತ್ತಂದ್ರೆ ಪಾರ್ಕ್ ಬಿಡದೆ ನೋಡ್ತಾ ಇದ್ನಲ್ಲ, ಈಗ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸಿದ್ಮೇಲೆ ಸೂಪರ್ ಆಗಿ ಆಡದೆ, ಬೇರೆ ಲೆವೆಲ್ ಅಲ್ಲಿ ಆಡದೆ, ಚಾನ್ಸೇ ಇಲ್ಲ ಅಂತ ಇವಳನ್ನ ತುಂಬಾನೇ ಹೊಗಳಿರ್ತಾನೆ. ಈ ಕಡೆ ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ನಾನ್ ಏನ್ ಅನ್ಕೊಂಡ್ ಹಾಡಾಡ್ದೆ, ಇವ್ನ ಯಾಕೆ ಈ ತರ ಹೇಳ್ದ ಅಂತ ಇವ್ರ ಒಂದ್ ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಲಿನ್ಶಿನ ತೋರಿಸ್ತಾರೆ. ಲಿನ್ಶಿ ಅವ್ರ ಅಪ್ಪ ಜೊತೆ ಕೆಲಸ ಮಾಡೋದು ಯಾರಂದ್ರೆ ಆ ಜೂನ್ ಅನ್ನೋನು ಮತ್ತೆ ಆ ಮೀ ಅನ್ನೋ ಲೇಡಿ. ಇದಕ್ಕೂ ಮುಂಚೆ ತೋರಿಸಿದ್ರಲ್ಲ ಆ ಲೇಡಿನೇ ಮತ್ತೆ ಇನ್ನೊಬ್ಬ, ಇವರೆಲ್ಲ ಒಂದೇ ಟೀಮ್ ಅಂತ ಕಾಣಿಸುತ್ತೆ. ಈಗ ಇವ್ರ ಪ್ರಾಜೆಕ್ಟ್ ಗೋಸ್ಕರ ಯಾವ್ದೋ ಮಾಡೆಲ್ ನೆಲ್ಲ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಲಿನ್ಶಿ ಅದನ್ನ ನೋಡ್ಬಿಟ್ಟು ಹೇಳ್ತಾಳೆ, ಏನ್ ಇವರೆಲ್ಲ ಮಾಡೆಲ್ಸ್ ಅಂತ ಇವ್ರ ಫೋಟೋಸ್ ಹಾಕಿ ತೋರಿಸ್ತಾ ಇದ್ದೀರಾ, ಈಗ ಟ್ರೆಂಡಿಗಲ್ಲಿ ಇರೋರ್ನ ಹಾಕ್ಬಾರ್ದಾ, ಇವರೆಲ್ಲ ಏನ್ ಇಷ್ಟು ಕೇವಲವಾಗಿದ್ದಾರೆ ಅಂದಿದ ತಕ್ಷಣ ಮೀ ಕೂಡ ಹೇಳ್ತಾರೆ, ಸಂತೆ ಲಾಸ್ಟ್ ಟೈಮ್ ಈ ಫೋಟೋಸ್ ಎಲ್ಲ ತೋರಿಸಿದಾಗ ನೀವೇ ಇವರೇ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರಿ, ಈ ಕೂಡ ಏನು ಕಾಲ ಮಿಂಚಿಲ್ಲ, ಬೇರೆಯವ್ರನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿದ ತಕ್ಷಣ ಲಿನ್ಶಿ ಕೂಡ ಸ್ವಲ್ಪ ಯೋಚನೆ ಮಾಡಲ್ಲ. ಸರಿ ಆಯ್ತು ಬೇರೆಯವ್ರನ್ನ ನೋಡೋಣ ಅಂತ ಹೇಳ್ಬಿಡ್ತಾರೆ. ಆಯ್ತು ಹೇಳಿದ ತಕ್ಷಣ ಇರೋರ್ಗೆಲ್ಲ ಖುಷಿ ಆಗುತ್ತೆ. ಯಾಕಂದ್ರೆ ಹೀರೋ ಸೆಲೆಕ್ಟ್ ಮಾಡಿದ್ ಮಾಡೆಲ್ ಇವ್ರಿಗೆ ಯಾರಿಗೂ ಇಷ್ಟ ಇರೋದಿಲ್ಲ. ಅಪ್ಪಾಡಿ ಪರವಾಗಿಲ್ಲ, ಇವಾಗಾದ್ರೂ ಮನ್ಸ್ ಚೇಂಜ್ ಮಾಡ್ಕೊಂಡ್ರಲ್ಲ, ಬೇರೆಯವ್ರನ್ನ ಸೆಲೆಕ್ಟ್ ಮಾಡೋಣ ಅಂತ ಅಲ್ಲಿರೋರೆಲ್ಲ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಜೂನ್ ಹೇಳ್ತಾನೆ, ಇವತ್ತು ನೈಟ್ ಮಿಸ್ಟರ್ ಜಸಂಗ್ ಅವ್ರದ್ದು ಪಾರ್ಟಿ ಇದೆ ಅಲ್ವಾ, ಯಾರು ಮಿಸ್ ಮಾಡಬಾರ್ದು, ಎಲ್ಲರೂ ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಸರಿ ಎಲ್ಲರೂ ನೈಟ್ ಪಾರ್ಟಿಯಲ್ಲಿ ಮೀಟ್ ಆಗೋಣ ಅಂತ ಎಲ್ಲರೂ ಹೋಗ್ತಾರೆ. ಈಗ ನೈಟ್ ಎಲ್ಲ ಪಾರ್ಟಿಗೆ ಬಂದಿರ್ತಾರೆ. ಅಲ್ಲಿ ಕುತ್ಕೊಂಡಿದ್ದಾನಲ್ಲ ಅವನೇ ಮಿಸ್ಟರ್ ಜಸಂಗ್ ಅಂತ ಕಾಣಿಸುತ್ತೆ. ನೋಡಕ್ಕೆ ಸ್ವಲ್ಪ ಮಾರ್ಗವಾಗಿರ್ತಾನೆ. ಇಲ್ಲಿ ಲಿಶಿಗ್ ಬೇರೆ ಹೊಸದಾಗಿ ಈ ತರ ಎಲ್ಲ ಬಂದಿರೋದ್ರಿಂದ ಡ್ರಿಂಕ್ ಮಾಡೋದಾ ಬೇಡವಾ ಅಂತ ಕೈಯಲ್ಲಿ ಇಟ್ಕೊಂಡು ಬಿಕ್ಕರ್ಸ್ಕೊಂಡು ಕೂತಿರೋದನ್ನ ಆ ಜಸಂಗ್ ಅನ್ನೋ ನೋಡ್ತಾನೆ. ಏನಪ್ಪಾ ಹಂಗ್ ಇಟ್ಕೊಂಡು ಕೂತ್ಕೊಂಡಿದ್ಯಾ, ಕುಡಿ ಅಂತ ಹೇಳ್ತಾನೆ. ಆದ್ರೆ ಇವಳು ಕುಡಿತಾ ಇಲ್ಲ. ಸರಿ ಆಯ್ತು ಅದ್ ಬೇಡ ಅಂದ್ರೆ ಅದ್ ನಿಟ್ಬಿಟ್ಟು ಹೋಗ್ಬಿಟ್ಟು ಸೂಪರ್ ಆಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮಾಡು ನೋಡೋಣ, ನೀನದು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ಬಿಟ್ರೆ ನಿನ್ಗೆ 95 ಮಾರ್ಕ್ಸ್ ಮೇಲೆ ಬಂದ್ರೆ ನಿಮ್ ಪ್ರಾಜೆಕ್ಟ್ ಗೆ ನಾನು ಸೈನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಲಿನ್ಶಿ ಕೂಡ ಹಂಗೆ ಎದ್ದೇಳ್ದಾಗ ಜೂನ್ ಹೇಳ್ತಾನೆ, ದಯವಿಟ್ಟು ಕರೆಕ್ಟ್ ಆಗಿ ಮಾಡ್ಬಿಡಿ, ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್, ಇದು ನಮ್ ಕೈ ಬಿಟ್ಟು ಹೋಗೋದು ಬೇಡ ಪ್ಲೀಸ್ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಒಳಗಡೆ ಇರೋದು ಲಿಶಿ ತಾನೆ. ಅವ್ರು ಹೋಗ್ಬಿಟ್ಟು ಭಯಂಕರವಾಗಿ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಒಂದು ಭಯಂಕರ ಸೆಕ್ಸಿ ಆದ ಸಾಂಗ್ ಹೋಗ್ತಾ ಇರುತ್ತೆ. ಅವಳು ಹುಡುಗಿಯಾಗಿರೋದ್ರಿಂದ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಅಲ್ಲಿರೋರೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ. ಪಾಯಿಂಟ್ಸ್ ನೋಡಿದ್ರೆ 97 ಬಂದ್ಬಿಟ್ಟಿರುತ್ತೆ. ಸಖತ್ ಖುಷಿ ಆಗೋಯ್ತು ಇಲ್ಲಿ ಜೂನ್ಗಂತೂ. ಆ ಪೇಪರ್ಸ್ ಎಲ್ಲ ಎತ್ಕೊಂಡು ಹೋಗಿ ಅವನ ಸ್ಟಾಂಪು ಸೈನ್ ತಗೊಳಕ್ ಹೋದಾಗ ಅವನು ನೋಡ್ತಾನೆ. ನೋಡ್ಬಿಟ್ಟು ಫಸ್ಟ್ ನನಗೆ ಡ್ರಿಂಕ್ಸ್ ಮಿಕ್ಸ್ ಮಾಡ್ಕೊಡಕ್ ಹೇಳಿ, ಅದು ಮೀನೇ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಲ್ವಾ, ಸೊ ಇವ್ನ ಏನ್ ಹೇಳಿದ್ರು ಮಾಡ್ಲೇಬೇಕು ಅಂತ ಮೀ ಕೂಡ ಹೋಗಿ ಹಂಗೆ ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾಳೆ. ಇದೇ ಚಾನ್ಸ್ ಅಂತ ಹೇಳಿ ಅವ್ನು ಕೂಡ ಅವಳ ಹತ್ರ ತುಂಬಾನೇ ಫ್ಲರ್ಟ್ ಮಾಡೋ ತರ ಮಾತಾಡ್ತಾನೆ. ಅವಳು ತುಂಬಾನೇ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಅದನ್ನ ಬಿಡೋ ತರ ಇಲ್ಲ, ತುಂಬಾನೇ ಮಾತಾಡ್ಕೊಂಡು ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹಂಗೆ ಅವ್ಳ ಶೋಲ್ಡರ್ ಮೇಲೆಲ್ಲ ಮಲ್ಕೋಬೇಕು ಅಂತ ನೋಡ್ತಾನೆ. ಆದ್ರೆ ಇಲ್ಲಿ ಆ ಮಿಸ್ಟರ್ ಜಿಸಂಗ್ ಮಾಡ್ತಾ ಇರೋದನ್ನೆಲ್ಲ ಲಿನ್ಶಿ ಒಂದು ವಿಡಿಯೋಗೆ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ ಫೋನ್ ಅಲ್ಲಿ. ಈಗ ಅದನ್ನ ಪ್ಲೇ ಮಾಡಿ ತೋರಿಸಿದ ತಕ್ಷಣ ಅವ್ನ್ ಏನು ಮಾಡೇ ಇಲ್ಲ, ಅವ್ನ್ ತುಂಬಾ ಅಮಾಯಕನ ಹತ್ರ ಆಕ್ಟ್ ಮಾಡ್ತಾನೆ. ಲಿನ್ಶಿ ಸಕ್ಕತ್ತಾಗಿ ಬೆದರಿಸ್ತಾಳೆ, ಇಷ್ಟೊತ್ತು ನೀವು ಮಾತಾಡಿದ್ದು ಮಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡಿಟ್ಟಿದೀನಿ, ಇದನ್ನ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ದಂದ್ರೆ ಲೈಕ್ಸ್ ಕಮೆಂಟ್ಸ್ ಎಲ್ಲ ಪೀಕ್ಸ್ ಹೋಗುತ್ತೆ, ಏನ್ ಅಪ್ಲೋಡ್ ಮಾಡ್ಲಾ ಅಂತ ಧೈರ್ಯವಾಗಿ ಬೆದರಿಸ್ಬಿಟ್ಬಿಡ್ತಾಳೆ. ಅವನು ಏನ್ ಮಾಡ್ತಾ ಇದೀರಾ ನೀವು, ಏನಿದಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಸ್ವಲ್ಪ ಗಾಬರಿ ಆಗ್ತಾನೆ. ಅದಾದ್ಮೇಲೆ ಅವ್ನ್ ಸ್ವಲ್ಪ ನಾರ್ಮಲ್ ಆಗಿ ನಡ್ಕೊಳ್ತಾನೆ. ಲಿಶಿ ಕೂಡ ಸೂಪರ್ ಅಂತ ಹೇಳ್ಬಿಟ್ಟು ನಗ್ತಾಳೆ. ಅದನ್ನ ನೋಡ್ಬಿಟ್ಟು ಸಿಗ್ನಲ್ ನ ಕೊಡ್ತಾರೆ. ಈಗ ಕೆಲ್ಸ ಎಲ್ಲ ಮುಗಿಸಿದ್ಮೇಲೆ ಲಿಶಿ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳೆ ಯೋಚನೆ ಮಾಡ್ತಾಳೆ, ಏನಿದ್ ಇವತ್ತು ಏನಷ್ಟು ಕೆಲಸ ಮಾಡೇ ಇಲ್ಲ, ಆದ್ರೆ ಯಾಕಿದ್ರ ಬಾಡಿ ಎಲ್ಲ ಪೇನ್ ಆಗ್ತಿದೆ ಅಂತ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಸ್ಟಾಪ್ ಅಲ್ಲಿ ಒಬ್ರು ಇಳ್ಕೊಳ್ತಾರೆ. ಅವ್ರು ಇಳ್ದಿದ ತಕ್ಷಣ ಅವ್ರ ಮಗಳು ಓಡ್ ಬಂದು ಅಪ್ಪ ಅಂತ ಹಗ್ ಮಾಡ್ಕೊಂತಾಳೆ. ಇದನ್ನ ನೋಡ್ತಾ ಇದ್ದಾಗ ಲಿಶಿಗ್ ಹಂಗೆ ಮುಖ ಎಲ್ಲ ಸ್ಯಾಡ್ ಆಗ್ಬಿಡುತ್ತೆ. ಈಗೀಗ ಅವಳ ಅವ್ರ ಅಪ್ಪನ ತುಂಬಾನೇ ಮಿಸ್ ಮಾಡ್ಕೊಳ್ಳೋ ತರ ಫೀಲ್ ಆಗ್ತಾ ಇರ್ತಾಳೆ. ಹಂಗೆ ಸ್ಯಾಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಅವ್ರಪ್ಪ ಬ್ಯಾಗ್ ನ ನೋಡ್ತಾಳೆ. ತುಂಬಾನೇ ಹಳೆ ಬ್ಯಾಗು. ಆ ಬ್ಯಾಗ್ ನ ಕೂಡ ಅವ್ರು ಚೇಂಜ್ ಮಾಡಿಲ್ಲ. ಇವಾಗ ಅವಳಿಗೆ ಅರ್ಥ ಆಗ್ತಿರೋ
ಇರೋದು ಅವ್ರಪ್ಪ ಎಷ್ಟು ಕಷ್ಟ ಪಡ್ತಾ ಇದಾರೆ, ಅವ್ರಪ್ಪಗೆ ಎಷ್ಟು ವಯಸ್ಸಾಗ್ತಿದೆ ಅಂತ. ಲಿಶಿನೇ ಫಸ್ಟ್ ಮನೆಗ್ ಬರೋದು. ಅವ್ಳು ನೀರ್ ಕುಡಿತಾ ಇರ್ಬೇಕಾದ್ರೆ ಅವ್ರಪ್ಪನು ಬರ್ತಾರೆ. ಏನಾಯ್ತು ಇವತ್ತು ಆಫೀಸ್ ಅಲ್ಲಿ, ಏನೆಲ್ಲ ನಡೀತು ಅಂತ ಕೇಳಿದಾಗ ಏನಿಲ್ಲಪ್ಪ ನಾರ್ಮಲ್ ಡೇನೆ, ಒಂದು ಪಾರ್ಟಿ ಮಾತ್ರ ಇತ್ತು ಅದನ್ನ ಅಟೆಂಡ್ ಮಾಡಿದೆ ಅಂತ ಇಬ್ರು ಫೋನ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದ್ರಲ್ಲಿ ಇವತ್ತು ಹೀರೋ ಸ್ಕೂಲ್ ಅಲ್ಲಿ ಆಡಿಷನ್ ಅಟೆಂಡ್ ಮಾಡಿರ್ತಾರಲ್ಲ ಅದನ್ನ ಲಿಶಿ ನೋಡ್ಬಿಡ್ತಾಳೆ. ಅಪ್ಪ ಏನ್ ಮಾಡಿಟ್ಟಿದ್ದೀರಾ ನೀವು, ಅದನ್ನೆಲ್ಲ ಏನಕ್ಕೆ ಅಟೆಂಡ್ ಮಾಡಿದ್ರಿ, ಯಾರು ಹೇಳಿದ್ ನಿಮ್ಗೆ ಅಂತ ಇವಳು ಕೂಗಾಡ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋ ಕೂಗಾಡ್ತಾರೆ. ಏನೇ ಇದು ಪಾರ್ಟಿಗೆಲ್ಲ ಹೋಗಿದ್ದೀನಿ ಅಂತ ಹೇಳಿ ಡ್ಯಾನ್ಸ್ ಎಲ್ಲ ಮಾಡಿಟ್ಟಿದ್ಯಾ, ಏನ್ ಕರ್ಮ ಇದು, ಏನ್ ಡ್ಯಾನ್ಸ್ ಅದು ಅಂದಾಗ ಲಿಶಿ ಹೇಳ್ತಾಳೆ, ಅಪ್ಪ ನಾನ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದೀನಿ, ನಾನ್ ಡ್ಯಾನ್ಸಿಂಗ್ ಸ್ಕಿಲ್ ನ ತೋರಿಸ್ದೆ, ಸರಿ ಸ್ಕೂಲಲ್ಲಿ ಆಡಿಷನ್ ಅಟೆಂಡ್ ಮಾಡ್ದಲ್ಲ, ಏನ್ ನಡೀತಲ್ಲಿ, ಏನ್ ಕೆಲಸ ಮಾಡಿಟ್ಬಿಟ್ಟು ಬಂದಿದ್ದೀರಾ ಅಂದಾಗ ಹೀರೋ ಹೇಳ್ತಾರೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಸೂಪರ್ ಆಗಿ ಆಯ್ತು ಅಂದಾಗ ಲಿಶಿ ಹಂಗೆ ನೋಡ್ತಾಳೆ. ಆಮೇಲೆ ಹೀರೋ ಅಂತಾರೆ, ಎನಿವೇಸ್ ನೀನು ಸೂಪರ್ ಆಗಿ ಡ್ಯಾನ್ಸ್ ಆಡಿದ್ಯಾ, ಸೂಪರ್ ಮಗಳೇ ಅಂತ ಈಗ ತಾನೇ ಇವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ಲಿಶಿಗೂ ಫುಲ್ ಸಂತೋಷ ಆಗ್ಬಿಡುತ್ತೆ. ತುಂಬಾ ಥ್ಯಾಂಕ್ಸ್ ಪಾ, ನೀನು ಆಡಿಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಯಾ ಅಂತ ಇಬ್ರು ಈಗ ಸುಮ್ಮನೆ ಚೆನ್ನಾಗಿ ಮಾತಾಡ್ಕೊಳ್ತಾರೆ. ಈಗೀಗ ಅವ್ರ ಮೈ ಒಳಗಡೆ ಸ್ವಲ್ಪ ಸೆಟ್ ಆದಂಗಿದೆ, ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಡೇ ಹೀರೋ ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಆ ಚಿಕ್ಕ ಸ್ಕರ್ಟ್ ಹಾಕೊಂಡು ಅವ್ರ ಕೈಲಿ ಆಗ್ತಾ ಇಲ್ಲ, ಏನಪ್ಪಾ ಮಾಡೋದು ಅಂದವ್ರು ಸ್ಟ್ರೇಟ್ ಆಗಿ ಒಂದು ಬಟ್ಟೆ ಶಾಪ್ಗೆ ಹೋಗಿ ಒಂದು ಪ್ಯಾಂಟ್ ನೈತಿ ತಗ್ಲಾಕೊಂಡು ಹಂಗೆ ಸಖತ್ ಮಾಸಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ರೇನೆ ಅಲ್ಲಿರೋರೆಲ್ಲ ಉಳ್ಕಡೆ ವಿಚಿತ್ರವಾಗಿ ನೋಡ್ತಾಳೆ. ಅದ್ರಲ್ಲೂ ಆ ಪಾರ್ಕ್ ಇರ್ತಾನಲ್ಲ ಅವನಂತೂ ನೋಡ್ಬಿಟ್ಟು ಇವಳು ಸೂಪರ್ ಮಾಸ್ ಆಗಿ ಡಿಫ್ರೆಂಟ್ ಆಗಿ ನಡ್ಕೊಂತಾ ಇದ್ದಾಳಲ್ಲ ಅಂತ. ಇನ್ನೊಂದ್ ಕಡೆ ಆಫೀಸ್ ಅಲ್ಲಿ ತೋರಿಸ್ತಾರೆ, ಲಿಶಿನ್ ಅವ್ರ ಬಾಸ್ ಕರೆದು ಸರಿಯಾಗಿ ಬೈತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ನೆನ್ನೆ ನೈಟ್ ಪಾರ್ಟಿಯಲ್ಲಿ ನಡೆದಿರುತ್ತಲ್ಲ ಅದ್ರ ಬಗ್ಗೆನೆ ವಿಷಯ ಇವ್ರವರೆಗೂ ಬಂದಿರುತ್ತೆ. ಇವ್ರೀಗ ಬೈತಾ ಇರ್ತಾರೆ, ಏನ್ ಅವ್ರ ಲೈಟ್ ಆಗಿ ಜೋಕ್ ಆಗ್ತಾನೆ ಮಾತಾಡಿದ್ರು, ಅದಕ್ಕೆ ಯಾಕೆ ಇಷ್ಟು ದೊಡ್ಡದಾಗಿ ಸೀನ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದೀರಾ, ಒಂದು ಪ್ರಾಜೆಕ್ಟ್ ನ ಪ್ರಾಬ್ಲಮ್ ಇಲ್ದೆ ಮುಗಿಸ್ಕೊಂಡ್ ಬಾ ಅಂತಂದ್ರೆ ಈ ತರ ಪ್ರಾಬ್ಲಮ್ ಹೇಳ್ಕೊಂಡು ಆಫೀಸ್ ವರ್ಗೂ ಬಂದಿದ್ದೀರಾ, ಇದಕ್ಕೆ ಏನ್ ಅರ್ಥ ಅಂತ ಬೈತಾ ಇದ್ರೆ ಅವಳಂಗೆ ಮುಖನ ಡಲ್ ಆಗಿ ಇಟ್ಕೊಂಡು ನಿಂತಿರ್ತಾಳೆ. ಆದ್ರೂ ಬಾಸ್ ಕೇಳಿರೋದಕ್ಕೆ ಏನಾದ್ರು ಆನ್ಸರ್ ಮಾಡ್ಬೇಕಲ್ವಾ ಅಂತ ಅವ್ರೊಂದ್ ಹುಡುಗಿನ ಹರಾಜ್ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಸುಮ್ನೆ ಕೇಳ್ತೀರಾ, ಅದೆಲ್ಲ ತಪ್ಪಲ್ವಾ ಅಂದಾಗ ಆ ಬಾಸ್ ಹೇಳ್ತಾನೆ, ಅಂತದೆಲ್ಲ ಕೆಲಸ ಮಾಡೋ ಜಾಗದಲ್ಲಿ ಸಹಜನೇ, ನಿನ್ ಮಗಳು ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ತಾನೆ, ಫೀಸ್ ಕಟ್ಬೇಕು ತಾನೆ, ಈ ಕೆಲಸ ನಿನಗ್ ಬೇಕಂದ್ರೆ ಹೋಗು ಫಸ್ಟ್ ಆ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟು ಮಿಸ್ಟರ್ ಜಸಂಗ್ ನ ಮೀಟ್ ಮಾಡಿ ಒಂದು ಸಾರಿ ಹೇಳ್ಬಿಟ್ಟು ಹೋಗ ಆಗೋ ಕೆಲಸ ನೋಡು ಅಂತ ಬೈದ್ ಬಿಡ್ತಾರೆ. ಈಗ್ಲೇ ಇವಳಿಗೆ ಅರ್ಥ ಆಗ್ತಾ ಇರೋದು ಅವರಪ್ಪ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಇನ್ನೊಂದ್ ಕಡೆ ಕ್ಲಾಸ್ ಅಲ್ಲಿರೋ ಹೀರೋನ ತೋರಿಸ್ತಾರೆ. ಮ್ಯಾಕ್ಸ್ ಕ್ಲಾಸ್ ನಡೀತಾ ಇದೆ, ಅವ್ರ ತಲೆಗೆ ಏನು ಹತ್ತಾನೆ ಇಲ್ಲ. ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಕನ್ನಡಿ ಹಾಕೊಂಡು ಹುಡುಗಿ ಇರ್ತಾಳೆ. ಸರಿ ಹುಡುಗಿನೇ ಚೆನ್ನಾಗಿ ಓದೋದು, ಹುಡುಗಿ ಹತ್ರ ಹೆಲ್ಪ್ ಕೇಳೋಣ ಅಂತ ಬುಕ್ ಅಲ್ಲಿ ಬರೀತಾಳೆ, ನನಗೆ ಮ್ಯಾಕ್ಸ್ ಸರಿಯಾಗಿ ಬರ್ತಲ್ಲ ನನಗೆ ಹೆಲ್ಪ್ ಮಾಡ್ತೀಯ ಅಂತ. ಆದ್ರೆ ಕನ್ನಡಿ ಹಾಕೊಂಡಿರೋಳು ಏನು ಕೇರ್ ಮಾಡೋ ತರ ಇಲ್ಲ, ನನ್ ಕೈಲಿ ಆಗಲ್ಲ ಅಂತ ಸುಮ್ನೆ ಬಿಟ್ಬಿಡ್ತಾರೆ. ಸರಿ ಸ್ವಲ್ಪ ಲಂಚ ಕೊಟ್ಟು ನೋಡೋಣ ಅಂತ ಒಂದು 10 ರೂಪಾಯಿ ಇಟ್ಟಿಯ ಪೇಪರ್ ನ ತಳಿದ್ರೆ ಅದು ಕೂಡ ಬೇಡ ಅಂತ ಇವಳು ಕೇರ್ಲೆಸ್ ಆಗಿ ತಳ್ಬಿಡ್ತಾಳೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ ಮೇಲೆ ಚಾನ್ಸ್ ಇಲ್ಲ ಅಂತ ಹೇಳಿ ಅವ್ರ ಕೈನ ಇಟ್ಕೊಂಡು ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದನ್ನ ಸರ್ ನೋಡ್ಬಿಟ್ಟು ಬಂದ್ ತಲೆ ಮೇಲೆನೆ ಒಂದು ಕೊಡ್ತಾರೆ. ಕರೆಕ್ಟ್ ಆಗಿ ಕ್ಲಾಸ್ ನ ಗಮನಿಸಕ್ ಆಗಲ್ಲ, ಅರಟೆ ಹೊಡ್ಕೊಂಡು ಕೂತಿರ್ತೀಯ ಅಂತ. ತುಂಬಾ ದಿನ ಆಯ್ತಲ್ಲ ಹೀರೋ ಕೂಡ ಈ ತರ ಏಟೆಲ್ಲ ತಿಂದು ಸ್ಕೂಲ್ ಗಳಲ್ಲಿ, ಈಗ ತಿಂತಾ ಇರೋದ್ರಿಂದ ಫುಲ್ ಸ್ಯಾಡ್ ಆಗ್ಬಿಡತ್ತೆ ಮುಖ. ಇದನ್ನ ಕನ್ನಡಿ ಹಾಕೊಂಡಿರೋ ಹುಡುಗಿ ಕೂಡ ನೋಡ್ತಾಳೆ. ಸರಿ ಆಯ್ತು ನಿಮ್ ಮನೆಗ್ ಬಂದು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಲಿಶಿನ ಮತ್ತೆ ಮೀನಾ ತೋರಿಸ್ತಾರೆ. ಅವ್ರ ಆಫೀಸ್ ಹತ್ರ ಇರೋ ಒಂದು ಬಾರಲ್ಲೇ ಕುತ್ಕೊಂಡು ಡ್ರಿಂಕ್ ಮಾಡ್ತಾ ಇರ್ಬೇಕಾದ್ರೆ ಲಿಶಿ ಅಂತೂ ಆ ಮೀ ಕೈಲಿರೋ ನೇಲ್ ಪಾಲಿಶ್ ನ ನೋಡಿ ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾಳೆ. ಸೂಪರ್ ಆಗಿದೆಪ್ಪ ನಿನ್ ನೇಲ್ ಪಾಲಿಶು, ಎಲ್ಲ ಹಾಕೊಂಡ್ರಿ, ಈ ತರ ಡಿಸೈನ್ ಹೆಂಗ್ ನಿಮಗ್ ಬಂತು ಅಂದಾಗ ಮೀ ಹೇಳ್ತಾಳೆ, ಇದಾ ನಾನೇ ಮಾಡ್ಕೊಂಡಿದ್ದು, ನೆಟ್ ಅಲ್ಲಿ ನೋಡಿ ಮಾಡ್ಕೊಂಡೆ, ಸೂಪರ್ ಆಗಿದೆ ಅಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೀರೋ ಲಾರಾ ಮತ್ತೆ ಆ ಕನ್ನಡಿ ಹಾಕೊಂಡಿರೋ ಹುಡುಗಿನೂ ಬಂದಿರ್ತಾಳೆ. ಎಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇರ್ಬೇಕಾದ್ರೆ ಲಾರಾಗೆ ಅವ್ರ ಅಪ್ಪ ಮೆಸೇಜ್ ಮಾಡಿರ್ತಾರೆ. ಅವಳು ಬೈತಾ ಇರ್ತಾಳೆ, ಈ ಅಪ್ಪಗೆಲ್ಲ ಬೇರೆ ಕೆಲ್ಸಾನೇ ಇಲ್ಲ, ಫ್ರೆಂಡ್ಸ್ ಮನೆಗೆ ತಾನೇ ಹೋಗ್ತೀನಿ ಗ್ರೂಪ್ ಸ್ಟಡೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ತಾನೆ ಬಂದಿದ್ದು, 10 ಸತಿ ಮೆಸೇಜ್ ಮಾಡ್ತಾರೆ, 10 ಸತಿ ಕಾಲ್ ಮಾಡ್ತಾ ಇರ್ತಾರೆ, ಇವ್ರ ಹತ್ರ ತುಂಬಾ ಹಿಂಸೆ ಅಂತ ಬೈತಾ ಇದ್ರೆ ಇಲ್ಲಿ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಇವ್ರು ಕೂಡ ಒಂದು ಪೇರೆಂಟ್ ಅಲ್ವಾ, ಇವ್ರು ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪೇರೆಂಟ್ಸ್ ಅಂದ್ರೆ ಹಂಗೆ ಇರ್ತಾರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ, ಅವ್ರ ಕೇರಿಂಗ್ ಎಲ್ಲ ಹಂಗೆ ಇರುತ್ತೆ ಅಂತ ಇವ್ರು ಫುಲ್ ಅಪ್ಪಗೆ ಚೇಂಜ್ ಆಗಿ ಮಾತಾಡ್ತಾ ಇದ್ರೆ ಅವಳು ಹೇಳ್ತಾಳೆ, ಇವಾಗೆಲ್ಲ ನೀನು ನೋಡಿದ್ರೆ ಭಯ ಆಗುತ್ತೆ ಕಣೆ, ನೀನ್ ಯಾಕೋ ಡಿಫ್ರೆಂಟ್ ಆಗಿ ನಡ್ಕೊಂತಾ ಇದೀಯಾ, ನಿನಗ್ ದೆವಾಗಿವ ಇಟ್ಕೊಂಡಿದ್ಯಾ ಹೆಂಗೆ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಕನ್ನಡಿ ಹಾಕೊಂಡಿರೋ ಹುಡುಗಿ ಹೇಳ್ತಾಳೆ, ನಿಮ್ಗಾದ್ರೂ ಪರವಾಗಿಲ್ಲ, ನಿಮ್ ಪೇರೆಂಟ್ಸ್ ನಿಮ್ ಬಗ್ಗೆ ಸ್ವಲ್ಪ ಕೇರ್ ತಗೊಂಡಿತ್ರ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ, ಆದ್ರೆ ನನಗ ಆತರ ಇಲ್ವಲ್ಲ ಅಂದಾಗ ಹೀರೋ ಅಂತಾನೆ, ನಿಂತರ ಒಂದು ಒಳ್ಳೆ ಹುಡುಗಿ ಇದ್ರ ಚೆನ್ನಾಗ್ ಓದೋ ಹುಡುಗಿ ಇದ್ದಾಗ ಅವ್ರ ಯಾಕಮ್ಮ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು, ಅದಕ್ಕೆ ಅವ್ರು ಜಾಲಿಯಾಗಿದ್ದಾರೆ ಅಂದಾಗ ಈ ಕನ್ನಡಿ ಹಾಕೊಂಡಿರೋಳು ಮತ್ತೆ ಅಂತಾಳೆ, ಅವ್ರಿಗೆ ನನ್ ಬಗ್ಗೆ ಯೋಚನೆ ಎಲ್ಲ ಇಲ್ಲ, ಆದ್ರೆ ನಾನು ಇದೀನ ಇಲ್ವಾ ಅಂತ ಕೂಡ ಅವ್ರು ನನ್ನ ಕೇರ್ ಮಾಡ್ಕೊಳಲ್ಲ ಅಂತ ಹೇಳಿದಾಗ ಇವ್ರಿಗೆ ಅರ್ಥ ಆಯ್ತು ಈ ಕನ್ನಡಿ ಹಾಕೊಂಡಿರೋಳು ಯಾವ ಅರ್ಥದಲ್ಲಿ ಹೇಳ್ತಿದ್ದಾಳೆ ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋ ಕೂಡ ಸ್ವಲ್ಪ ಡಲ್ ಆಗೋದ್ರು. ಪಾಪ ಇವ್ರ ಪೇರೆಂಟ್ಸ್ ಬಗ್ಗೆ ಇವಳು ತುಂಬಾನೇ ಫೀಲ್ ಮಾಡ್ತಿದ್ದಾಳೆ ಅಂತ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವ್ ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇರೋದ್ರಿಂದ ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ ಆಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ಹಾಫ್ ಕೂಡ ಇಷ್ಟರಲ್ಲೇ ಬಂದ್ಬಿಡುತ್ತೆ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.